ನಮಸ್ಕಾರ. ಜಗತ್ತಿನ ಪ್ರಾಚೀನ ಧರ್ಮಗಳಲ್ಲಿ ಜೈನ ಧರ್ಮವು ಒಂದು. ಕರ್ನಾಟಕಕ್ಕೂ ಜೈನ ಧರ್ಮಕ್ಕೂ ಅತ್ಯಂತ ನಿಕಟವಾದ ಸುದೀರ್ಘವಾದ ಸಂಬಂಧ ಮತ್ತು ಇತಿಹಾಸವನ್ನು ನಾವು ಕಂಡಿದ್ದೇವೆ. ಜೈನ ಧರ್ಮ ಮತ್ತು ಸಾಹಿತ್ಯ ಕರ್ನಾಟಕಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ವಿಶಿಷ್ಟವಾದದ್ದು ಮತ್ತು ಅಷ್ಟೇ ಮಹತ್ವವಾದ್ದು. ಕನ್ನಡ ಸಾಹಿತ್ಯ ಪ್ರಾರಂಭದ ಹಂತದಲ್ಲಿ ಉದ್ದಕ್ಕೂ ನಾವು ಕಾಣ್ತೇವೆ. ಸುಮಾರು 600 ವರ್ಷ ನಿರಂತರವಾಗಿ ಜೈನ ಕವಿಗಳು ಮಹತ್ವದ ಕಾವ್ಯಗಳನ್ನು, ಚಂಪು ಕಾವ್ಯ, ಷಟ್ಪದಿ ಕಾವ್ಯ, ಸಾಂಗತ್ಯ ಕಾವ್ಯ, ಇವುಗಳ ಮೂಲಕ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ವಿಸ್ತಾರವನ್ನು, ಹೊಸ ವೈಭವವನ್ನು ತಂದುಕೊಟ್ರು ಅವರು. ಆ ದೃಷ್ಟಿಯಿಂದ ಶಾಸನಗಳನ್ನು ಅಧ್ಯಯನ ಮಾಡಿ ನೋಡಿದ್ರೂ ಕೂಡ ಒಂದು ಶಾಸನ ಹೇಳುತ್ತೆ, ಕರ್ನಾಟಕ ಇದು ಜಿನಧರ್ಮಾವಾಸಮಾದತ್ತು. ಜೈನ ಧರ್ಮಕ್ಕೆ ಕರ್ನಾಟಕ ತೊಟ್ಟಿಲಾಗಿತ್ತು, ಆಶ್ರಯ ಕೊಡ್ತು ಅಂತ. ಕರ್ನಾಟಕವನ್ನು ಆಳಿದಂಥ ರಾಜರು ಜೈನ ಧರ್ಮಕ್ಕೆ ಆಶ್ರಯ ಕೊಟ್ಟರು. ಕನ್ನಡ ನಾಡಿನ ಪ್ರಜೆಗಳು ಜೈನ ಧರ್ಮ ತಮ್ಮ ಧರ್ಮ ಅಂತ ಸ್ವೀಕರಿಸಿ ಅದನ್ನು ಗೌರವಿಸಿದರು. ಈ ಎಲ್ಲ ದೃಷ್ಟಿಯಿಂದ ಆಡುಭಾಷೆಯಾಗಿದ್ದಂತಹ ಕನ್ನಡ ಭಾಷೆಯನ್ನು ಚತ್ತಾಣ, ಬೆದಂಡೆ ಮೊದಲಾದಂತಹ ಜನಪದ ರೂಪಗಳಲ್ಲಿ ಜೀವಂತವಾಗಿದ್ದಂತಹ ಕನ್ನಡವನ್ನು ಒಂದು ಶ್ರೇಷ್ಠ ಆಸ್ಥಾನದ ಭಾಷೆಯಾಗಿ, ಸಾಹಿತ್ಯ ಭಾಷೆಯಾಗಿ ರೂಪಿಸಿದಂಥವರಲ್ಲಿ ಜೈನ ಕವಿಗಳ ಪಾತ್ರ ಬಹಳ ದೊಡ್ಡದು. ನಮ್ಮ ಪ್ರಾರಂಭದ ಪಂಪ, ರನ್ನ, ಪನ್ನ, ಜನ್ನ ಮೊದಲಾದಂಥ ಎಲ್ಲ ಕವಿಗಳು ಮತ್ತು ಅವರಿಗಿಂತಲೂ ಹಿಂದೆ ಇದ್ದಂತಹ ಕವಿಗಳು, ಇವರೆಲ್ಲರೂ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ವಿಸ್ತಾರವನ್ನು ತಂದುಕೊಟ್ರು. ಜನಭಾಷೆಗೆ ಒಂದು, ನಾನಾಗಲೇ ಹೇಳಿದಾಗೆ, ಒಂದು ದೊಡ್ಡ ಜಗತ್ತಿನ ಯಾವುದೇ ಭಾಷೆ ಮತ್ತು ಸಾಹಿತ್ಯದ ಜೊತೆಯಲ್ಲಿ ಕೂಡಿಸಬಹುದಾದ, ಅದಕ್ಕೆ ಹೊಯ್ಕೆಯಾಗಿ ನಿಲ್ಲಬಹುದಾದಂತಹ ಒಂದು ಭಾಷೆಯಾಗಿ ರೂಪಿಸಿದಂತಹ, ಇದಕ್ಕೆ ಒಂದು ಹೊಸ ಆಮ್ಲಜನಕವನ್ನು ಕೊಟ್ಟು ಒಂದು ರಾಜಭಾಷೆಯಾಗಿ ಮಾಡಿದಂಥವರು ಜೈನ ಕವಿಗಳು. ಆದ್ದರಿಂದ ಅವರ ಕೊಡುಗೆಯ ಸ್ವರೂಪವನ್ನು, ಅವರ ಕೊಡುಗೆಯ ಮಹತ್ವವನ್ನು ಗುರುತಿಸ್ತಕ್ಕಂತಹ ಒಂದು ಉಪನ್ಯಾಸ ಮಾಲೆಯೇ ಪ್ರಾರಂಭ ಆಗಿದೆ. ಆ ಮಾಲೆಯಲ್ಲಿ ನಾನು ಮಾತನಾಡುವನಿದ್ದೇನೆ. ನಮಸ್ಕಾರ. ಭಾರತ 106 ಭಾಷೆಗಳ ದೇಶ. ಈ 106 ಭಾಷೆಗಳನ್ನು ಭಾಷಾ ವಿಜ್ಞಾನಿಗಳು ಅಧ್ಯಯನದ ಸೌಕರ್ಯದ ದೃಷ್ಟಿಯಿಂದ 3 ಭಾಷಾ ಪರಿವಾರಕ್ಕೆ ಅದನ್ನು ಅಳವಡಿಸಿದ್ದಾರೆ. ಆಸ್ಟ್ರೋ ಏಷಿಯಾಟಿಕ್, ಆರ್ಯ ಭಾಷೆಗಳು ಸಂಬಂಧಪಟ್ಟಂತಹ ಇಂಡೋ ಆರ್ಯನ್ ಶಾಖೆಗೆ ಸೇರಿದಂತಹ ಇಂಡೋ ಆರ್ಯನ್ ಭಾಷೆಗಳು ಅದೊಂದು ಗುಂಪು. ಇನ್ನೊಂದು ಭಾಷಾ ಪರಿವಾರ, ದೊಡ್ಡ ಭಾಷಾ ಪರಿವಾರ ಅಂದರೆ ದ್ರಾವಿಡ ಭಾಷಾ ಪರಿವಾರ. ನಾವು ಮಾತನಾಡುವ ಕನ್ನಡ ಇದು ಈ ದ್ರಾವಿಡ ಭಾಷೆಗಳ ಪರಿವಾರಕ್ಕೆ ಸೇರಿದೆ. ಈ ಪರಿವಾರದಲ್ಲಿ ಈ ಹೊತ್ತಿಗೂ ಕೂಡ ಸುಮಾರು 30 ದ್ರಾವಿಡ ಭಾಷೆಗಳು ಭಾರತದಲ್ಲಿ ಇವತ್ತು ಪ್ರಚಾರದಲ್ಲಿವೆ. ಈ 2600 ವರ್ಷದ ಹಿಂದೆಯೇ ಮೂಲ ದ್ರಾವಿಡದಿಂದ ಪ್ರತ್ಯೇಕವಾದಂತಹ ಕನ್ನಡ ಭಾಷೆ, ಅದರ ದಾಖಲೆಗಳನ್ನೆಲ್ಲ ನೋಡಿ, ಇದರ ಪ್ರಚಲಿತವಾದಂತಹ ಭಾಷೆಯಾಗಿದ್ದರೂ ಕೂಡ ಲಿಖಿತ ದಾಖಲೆಗಳು ನಮಗೆ ಸಿಗ್ತಕ್ಕಂಥದ್ದು ಕನ್ನಡದಲ್ಲಿ 4ನೇ ಶತಮಾನದಿಂದ ಶಾಸನಗಳು ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಹಿಂದೆ ಅದು ವ್ಯವಹಾರದ ಭಾಷೆಯಾಗಿ, ಆಡು ಭಾಷೆಯಾಗಿ, ಸ್ಪೋಕನ್ ಲ್ಯಾಂಗ್ವೇಜ್ ಆಗಿ ಇತ್ತು. ಯಾವಾಗ ಇದು ಲಿಖಿತ ರೂಪಗಳು ನಮ್ಮಲ್ಲಿ ಸಿಗುವುದಕ್ಕೆ ಪ್ರಾರಂಭವಾದವು ಅಂದರೆ 4ನೇ ಶತಮಾನದಲ್ಲಿ ಹಲ್ಮಿಡಿ ಶಾಸನ, ಅದು ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊಟ್ಟ ಮೊದಲನೆಯ ಶಾಸನ. ಅದಕ್ಕಿಂತಲೂ ಹಿಂದೆ ಇದ್ದಿರಬಹುದು ಅನ್ನೋ ಅಭಿಪ್ರಾಯಗಳಿವೆ. ಈ ಚರ್ಚೆ ನಮಗೆ ಅದನ್ನು ಬಿಟ್ಟು ನೇರವಾಗಿ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗೋದಾದರೆ ನಮಗೆ ಕೃತಿಗಳು ಸಿಗೋದು, ಇದು ಶಾಸನಗಳು 4ನೇ ಶತಮಾನದಿಂದ ಕ್ರಮೇಣ ಹೆಚ್ಚು ಸಿಗುತ್ತೆ. ಆದರೆ ಕೃತಿಗಳು, ಪುಸ್ತಕಗಳು, ಗ್ರಂಥಗಳು ನಮಗೆ ಉಪಲಬ್ಧವಾಗತಕ್ಕಂಥದ್ದು ಬಹುಶಃ 5-6ನೇ ಶತಮಾನದಿಂದ. ಕನ್ನಡದಲ್ಲಿ ಈಗ ದೊರೆತಿರ್ತಕ್ಕಂತಹ
ಪ್ರಾಚೀನವಾದ ಮೊಟ್ಟ ಮೊದಲನೇ 2 ಕೃತಿಗಳು ಅಂತಂದರೆ, ಒಂದು ಒಡ್ಡಾರಾಧನೆ ಅಂತಕ್ಕಂಥದ್ದು, ಇನ್ನೊಂದು ಕವಿರಾಜ ಮಾರ್ಗ. ಇವೆರಡೂ ಕೂಡ 9ನೇ ಶತಮಾನದ ಕೃತಿಗಳು. ಒಡ್ಡಾರಾಧನೆಯನ್ನು ವಿದ್ವಾಂಸರು ಕ್ರಿಸ್ತಶಕ 800ರಲ್ಲಿ ಅದು ರಚಿತವಾಗಿರುವುದು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ವಿಚಾರವನ್ನು ನಾನು ಮುಂದೆ ವಿವರಿಸ್ತೀನಿ. ಹಾಗೆಯೇ ಕ್ರಿಸ್ತಶಕ 850ರಲ್ಲಿ ಕವಿರಾಜ ಮಾರ್ಗ ರಚಿತವಾಗಿರ್ಬೋದು ಅಂತಕ್ಕಂಥದ್ದು ಅದು ಸ್ಥಾಪಿತವಾದಂತಹ ಎಲ್ಲರೂ ವಿದ್ವಾಂಸರು ಒಪ್ಪಿರ್ತಕ್ಕಂತಹ ಸಂಗತಿ. ನಾನು ಈ ಹೊತ್ತು ಒಡ್ಡಾರಾಧನೆಯ ರೂಪ, ಸ್ವರೂಪ, ಕಾಲ, ಕೃತಿ, ಮಹತ್ವ ಅದನ್ನು ಕುರಿತು ಮಾತನಾಡೋನಿದ್ದೇನೆ. ಒಡ್ಡಾರಾಧನೆ ಮತ್ತು ಕವಿರಾಜ ಮಾರ್ಗ ಈ 2 9ನೇ ಶತಮಾನದ ಕೃತಿಗಳು ಕನ್ನಡದಲ್ಲಿ ಮೊದಲು ದೊರೆತಿರ್ತಕ್ಕಂಥದ್ರಲ್ಲಿ ಒಂದು ಔಚಿತ್ಯ ಮತ್ತು ವಿಶೇಷ ಇದೆ. ಏನು ಔಚಿತ್ಯ ಮತ್ತು ವಿಶೇಷ ಅಂದರೆ, ಒಡ್ಡಾರಾಧನೆ ಅದು ಕಥೆಗಳ ಸಂಕಲನ, ಸೃಜನಾತ್ಮಕವಾದಂಥ ಕೃತಿ. ಕವಿರಾಜ ಮಾರ್ಗ ಅದು ಶಾಸ್ತ್ರ ಗ್ರಂಥ, ಸೃಜನೇತರವಾದ ನಾನ್ ಕ್ರಿಯೇಟಿವ್ ವರ್ಕ್. ಮತ್ತು ಇವೆರಡೂ ಕೂಡ ಜೈನ ಕೃತಿಕಾರರು ರಚಿಸಿರ್ತಕ್ಕಂಥ ಕೃತಿಗಳು. ಒಡ್ಡಾರಾಧನೆ ಅದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೃತಿ ಅಂತ ನಾನು ಹೇಳಿದ್ನಲ್ಲ. ಜೈನ ಧರ್ಮದ ವಿಚಾರವನ್ನು ಶಾಸ್ತ್ರದ ರೀತಿಯಲ್ಲಿ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಕಥೆಗಳ ರೂಪದಲ್ಲಿ ಆ ಜೈನ ಧರ್ಮದ ಮಹತ್ವ ಏನು, ಅದರಲ್ಲಿರ್ತಕ್ಕಂಥ ತತ್ವಗಳ ವ್ಯಾಪ್ತಿ ಏನು ಅನ್ನುವುದನ್ನು ಕಥೆಗಳ ರೂಪದಲ್ಲೇ ಅದು ವಿವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಒಡ್ಡಾರಾಧನೆ ಜೈನ ಧರ್ಮಕ್ಕೆ ತಿರುಳಾಗಿರ್ತಕ್ಕಂತಹ ಅಹಿಂಸೆಯನ್ನು ಕುರಿತು ಪ್ರತಿಪಾದಿಸ್ತಕ್ಕಂಥದ್ದು. ಅಹಿಂಸಾ ಪರಮೋ ಧರ್ಮ, ಇದು ಜೈನ ಧರ್ಮದ ಒಂದು ಹೃದಯ ಇದ್ದ ಹಾಗಿರ್ತಕ್ಕಂಥದ್ದು. ಆ ಅಹಿಂಸೆಯ ವ್ಯಾಪ್ತಿ ಬಹಳ ದೊಡ್ಡದು. ಅದು ಅಹಿಂಸೆಗೆ ಇಷ್ಟೇ, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರತಕ್ಕಂಥದ್ದು ಕೂಡ ಅದು ಅಹಿಂಸೆ ಆಗುತ್ತೆ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಹೇಗೆ ಹಿಂಸೆ ಆಗುತ್ತೋ, ತೊಂದರೆ ಕೊಡದೇ ಇರತಕ್ಕಂಥದ್ದು ಅಹಿಂಸೆ ಆಗುತ್ತೆ. ಅಷ್ಟು ಸೂಕ್ಷ್ಮವಾದ ವಿಚಾರವನ್ನು ಒಳಗೊಂಡು ಇನ್ನು ಅಹಿಂಸೆಯ ವಿಸ್ತಾರವನ್ನು ವಿವರಿಸ್ತಕ್ಕಂತಹ ಕಥೆಗಳು, ಕೃತಿಗಳು ಕನ್ನಡದಲ್ಲಿ ಕ್ರಮೇಣ ಬಂದವು. ಈ ಒಡ್ಡಾರಾಧನೆಯಲ್ಲಿ ನಾನಾಗಲೇ ಹೇಳಿದಾಗೆ ಜೀವದಯೆಯೇ ಯಾಕೆ ಮುಖ್ಯ ಅನ್ನೋದನ್ನು ಹೇಳುತ್ತೆ. ಜೀವದಯೆಯೇ ಜೈನ ಧರ್ಮ. ಮಹಾವೀರನ ಬೋಧನೆಯಲ್ಲಿ, ಅಂದರೆ ಜೈನರ 63 ಜನ ಮಹಾಪುರುಷರಲ್ಲಿ 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 9 ಜನ ಬಲದೇವರು, 9 ಜನ ವಾಸುದೇವರು, 9 ಜನ ಪ್ರತಿವಾಸುದೇವರು ಅಂತ ಹೀಗೆ. ಈ 24 ಜನ ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರರು ಋಷಭನಾಥರು. ಅವರಿಗೆ ಪುರುದೇವ, ಆದಿದೇವ ಇತ್ಯಾದಿ ಹೆಸರುಗಳುಂಟು. ಕಟ್ಟಕಡೆಯ 24ನೆಯ ತೀರ್ಥಂಕರರು, ವರ್ತಮಾನ ಕಾಲದ ತೀರ್ಥಂಕರರು ವರ್ಧಮಾನರು. ಅವರು ಮಹಾವೀರ ಅನ್ನೋ ಹೆಸರಿನಿಂದಲೂ ಪ್ರಸಿದ್ಧರಾಗಿರ್ತಕ್ಕಂಥವರು. ಮಹಾವೀರರ ಬೋಧನೆಯ ಮತ್ತು ಎಲ್ಲ ತೀರ್ಥಂಕರರ ಬೋಧನೆಯ ಸಾರ ಏನತಕ್ಕಂಥದ್ದು, ಅದು ಜೀವೋ ಜೀವಸ್ಯ ಜೀವಿತಂ, ಲಿವ್ ಆ್ಯಂಡ್ ಲೆಟ್ ಲಿವ್, ಬಾಳು ಬದುಕಲು ಬಿಡು. ಎಲ್ಲರಿಗೂ ಬದುಕುವ ಹಕ್ಕುಂಟು, ಪ್ರತಿಯೊಬ್ಬರಿಗೂ ಕೂಡ. ಆದರೆ ನಾವು ಮಾತ್ರ ಬಾಳ್ತಕ್ಕಂಥದ್ದಲ್ಲ, ಇತರರಿಗೂ ಬಾಳಲು ನಾವು ಅವಕಾಶವನ್ನು ಕೊಡಬೇಕು. ಇದು ಜೈನ ಧರ್ಮದ ತತ್ವದ ಒಂದು ಸಾರ. ಇತರರಿಗೂ ಬಿಡಬೇಕು ಅನ್ನೋ ವಿಚಾರದಲ್ಲಿ ಯಾತಕ್ಕೆ ಏನು ಅನ್ನೋದನ್ನು ಜೈನ ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಕೃತಿಗಳು, ಒಂದು ಉಮಾಸ್ವಾತಿಯನ್ನು ರಚಿಸಿರ್ತಕ್ಕಂತಹ ಕೃತಿ ತತ್ವಾರ್ಥ ಸೂತ್ರ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿದೆ. ಅದರಲ್ಲಿ ಅವರು ಹೇಳ್ತಾರೆ, ಅದು ಕ್ರಿಸ್ತಶಕ 4ನೇ ಶತಮಾನಕ್ಕೆ ಸೇರಿದಂಥ ಕೃತಿ ತತ್ವಾರ್ಥ ಸೂತ್ರ, ಉಮಾಸ್ವಾತಿ ಎನ್ನುವ ಮುನಿಗಳು ರಚಿಸಿರ್ತಕ್ಕಂಥದ್ದು. ಅದರಲ್ಲಿ ಅವರು ಹೇಳ್ತಾರೆ, ಜೀವೋ ಜೀವಸ್ಯ ಜೀವಿತಂ, ಇದು ಮಹಾವೀರನ ವಿಚಾರ ಆಯಿತು. ಆದರೆ ಒಟ್ಟು ಜೈನ ಧರ್ಮದ ಸಿದ್ಧಾಂತದ ದೃಷ್ಟಿಯಿಂದ ಮುಖ್ಯವಾದ ಮಾತು ಅಂತಂದರೆ ಪರಸ್ಪರೋಪಗ್ರಹೋ ಜೀವಾನಾಂ. ಪರಸ್ಪರ ಉಪಗ್ರಹೋ ಜೀವಾನಾಂ. ಜೀವಾನಾಂ ಜೀವಿತ, ನಮ್ಮ ಬದುಕು ಏನಿದೆ ಅದು ಯಾವ ತತ್ವದ ಮೇಲೆ, ಯಾವ ತಿಳುವಳಿಕೆಯ ಮೇಲೆ ನಿಂತಿದೆ ಅಂದರೆ ಪರಸ್ಪರೋಪಗ್ರಹ. ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಅದು ಹೇಗೆ ವಿಸ್ತಾರ ಅಂತಂದರೆ, ಈಗ ನಾವು ಸಾಮಾನ್ಯವಾಗಿ ಹೇಳ್ತೇವೆ ನಮ್ಮ ಜೀವನ ಬರೀ ನಮ್ಮ ಒಬ್ಬರಿಂದನೇ ಆಗೋದಿಕ್ಕಿಲ್ಲ.
4 ಜನರ, 10 ಜನರ, 100 ಜನರ ಸಹಕಾರದಿಂದ ನಮ್ಮ ಬದುಕಿನ ರಥ ನಡೆಯೋಕ್ಕೆ ಸಾಕಾಗುತ್ತೆ. ನಮಗೆ ಊಟಕ್ಕೆ ಕೂತ್ಕೊಂಡ್ರೆ ನಮಗೆ ಅಡುಗೆ ಮನೆಯಲ್ಲಿ ಸಿದ್ಧವಾಗಿರಬೇಕು. ಅಡುಗೆ ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಯೋ ಅವರು ಅದನ್ನು ಸಿದ್ಧ ಮಾಡಿರ್ತಾರೆ. ಅಡುಗೆ ಮನೆಗೆ ಸಿದ್ಧ ಮಾಡೋದಕ್ಕೆ ಪದಾರ್ಥಗಳು ಇನ್ಯಾರೋ ಅಂಗಡಿಯಿಂದ ತರಬೇಕು. ಅಂಗಡಿಗೆ ಬರಬೇಕಾದ್ರೆ ಬೇರೆ ಯಾರೋ ರೈತರು ಅಂದರೆ ಎಷ್ಟು ಜನರ ಸಹಕಾರದಿಂದ ಇದು ಸಾಧ್ಯವಾಗುತ್ತೆ ಅನ್ನೋದನ್ನು ವ್ಯಾಪ್ತಿಯನ್ನು ನೋಡಿಕೊಂಡು ಹೊರಟ್ರೆ ಬಹುಜನರ ಸಹಕಾರವಿಲ್ಲದೆ ಬದುಕಿನ ಇದು ಚಲನೆ ಸಾಧ್ಯವಾಗೋದಿಲ್ಲ. ನಮ್ಮ ಬದುಕು ಕಷ್ಟ ಆಗುತ್ತೆ, ದುರ್ಬರ ಆಗುತ್ತೆ. ಒಂದು ಕವಿ ಹೇಳ್ತಾರೆ, ಎನಿತು ಜನ್ಮದಲ್ಲಿ ಎನಿತು ನಾವು ಋಣಿಯೋ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೋ. ನಾವು ಎಷ್ಟೋ ಜನರಿಗೆ ಕೃತಜ್ಞರಾಗಿರಬೇಕಾಗ್ತದೆ, ಋಣಿಯಾಗಿರ್ಬೇಕು. ಈ ಸಿದ್ಧಾಂತವನ್ನೇ ಜೈನ ಧರ್ಮದಲ್ಲಿ ಪರಸ್ಪರೋಪಗ್ರಹೋ ಜೀವಾನಾಂ ಅಂತ ಹೇಳ್ತಕ್ಕಂಥದ್ದು. ಈ ಎಲ್ಲ ಸಿದ್ಧಾಂತದ ವಿಶೇಷತೆಯನ್ನು ಸಾರತಕ್ಕಂತಹ ಕೃತಿ ಅದು ಒಡ್ಡಾರಾಧನೆ ಅಂತಕ್ಕಂಥದ್ದು. ಅದರ ಒಲೆಗರಿ ಹಸ್ತಪ್ರತಿಗಳನ್ನು ಕಾಪಾಡಿದಂಥವರು ಅಂದರೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ನಗರದ ಒಬ್ಬ ವರ್ತಕರು, ಒಬ್ಬ ಶ್ರೀಮಂತರ ಮನೆಯಲ್ಲಿ ಆ ಹಸ್ತಪ್ರತಿಗಳಿದ್ದವು. ಅದನ್ನು ಸರಾಫ್ ಪದ್ಮರಾಜಯ್ಯನವರು ಅನ್ನತಕ್ಕಂಥವರು, ಈಗಿಲ್ಲ, ಅವರು 19ನೇ ಶತಮಾನದಲ್ಲಿ ಇದ್ದಂಥವರು. ಅವರು ಪ್ರಾಚೀನ ಹಸ್ತಪ್ರತಿಗಳನ್ನು ನಾವು ಹೇಗೆ ನಮ್ಮ ಮನೆಯಲ್ಲಿ ಒಂದು ಗ್ರಂಥ ಭಂಡಾರವನ್ನು, ಪುಸ್ತಕಗಳನ್ನೆಲ್ಲ ಜೋಡಿಸಿಟ್ಕೊಂಡಿರ್ತೀವೋ ಹಾಗೆ ಆ ಸರಾಫ್ ಪದ್ಮರಾಜಯ್ಯನವರು ಓಲೆಗರಿ ಗ್ರಂಥಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಗ್ರಂಥಾಲಯವನ್ನು ಇಟ್ಕೊಂಡಿದ್ದರು. ಅವುಗಳಲ್ಲಿ ಒಡ್ಡಾರಾಧನೆಗೆ ಸಂಬಂಧಪಟ್ಟಂತಹ ಅತ್ಯಂತ ಪ್ರಾಚೀನವಾದಂತಹ ಕೃತಿಗಳು ಅವ್ರ ಮನೆಯಲ್ಲಿ, ಸರಾಫ್ ಪದ್ಮರಾಜ ಮನೆಯಲ್ಲಿ 4 ಹಸ್ತಪ್ರತಿಗಳು ದೊರೆತು. 19ನೇ ಶತಮಾನದಲ್ಲಿ ದೇವಚಂದ್ರ ಎನ್ನತಕ್ಕಂಥವನು ರಾಜಾವಳಿ ಕಥೆ ಅಂತ ಬರೆದಿದ್ದಾನೆ. ಅದು ಅರಸರುಗಳ ಚರಿತ್ರೆ. ಅವನು ಒಡ್ಡಾರಾಧನೆಯ ಒಂದು ಕಥೆಯನ್ನು ಪ್ರಸ್ತಾಪಿಸ್ತಾನೆ ಆ ಕೃತಿಯಲ್ಲಿ. ಅಂದರೆ ಆ ಓಲೆಗರಿಯನ್ನು, ಗ್ರಂಥವನ್ನು ಅವನು ಅಧ್ಯಯನ ಮಾಡಿದ್ದ. ಅದು ಆದಮೇಲೆ ಬಂದಂತಹ ಓದುಗರಲ್ಲಿ ನಾವು ನೋಡುವುದಕ್ಕೆ ಹೊರಟ್ರೆ ಈ ಸರಾಫ್ ಪದ್ಮರಾಜಯ್ಯನವರು, ಅವರು ಆದಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟ ಮೇಲೆ DL ನರಸಿಂಹಾಚಾರ್ಯರು ನನಗೆ ವಿದ್ಯಾಗುರುಗಳಾದಂಥ ಮಹಾರಾಜ ಕಾಲೇಜಿನಲ್ಲಿ, ಆಗ ಅದು ಮೈಸೂರು ವಿಶ್ವವಿದ್ಯಾನಿಲಯ, ಆ ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಮತ್ತು MA ಓದ್ತಾ ಇದ್ದಂತಹ ಸಂದರ್ಭದಲ್ಲಿ DL ನರಸಿಂಹಾಚಾರ್ಯರು ನಮ್ಮ ವಿದ್ಯಾಗುರುಗಳಾಗಿದ್ದರು. ಅವರು ಈ ಒಡ್ಡಾರಾಧನೆಯ 19 ಕಥೆಗಳನ್ನು ಮೊಟ್ಟ ಮೊದಲು ಸಂಪಾದಿಸಿ ಆಧುನಿಕ ಓದುಗರಿಗೆ ದೊರಕಿಸಿಕೊಟ್ಟಂಥವರು. ಘನ ವಿದ್ವಾಂಸರಾಗಿದ್ದರು ಅವರು. ಓಲೆಗರಿ ಗ್ರಂಥಗಳನ್ನು ನಾವು ಈ ಪುಸ್ತಕಗಳನ್ನು ಇವತ್ತು ಓದ್ತೀವಲ್ಲ, ಹಾಗೆ ಓದೋದಕ್ಕಾಗೋದಿಲ್ಲ. ಅದಕ್ಕೆ ಕನ್ನಡ ಲಿಪಿ ಈ 20ನೇ ಶತಮಾನಕ್ಕೆ ಬರೋದಕ್ಕೆ ಮೊದಲು ಹಿಂದಿನ 20 ಶತಮಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಪಡ್ಕೊಂಡಿದೆ. ನಾವು ಎಷ್ಟೇ ವಿದ್ಯಾವಂತರಾಗಿದ್ದರೂ, MA ಮೊದಲಾದ ಪದವಿಯನ್ನು ಗಳಿಸಿಕೊಂಡಿದ್ರೂ ಕೂಡ 9ನೇ ಶತಮಾನದ ಅಥವಾ 10ನೇ ಶತಮಾನದ ಒಂದು ಓಲೆಗರಿಯನ್ನು, ಗ್ರಂಥವನ್ನು ಕೊಟ್ಟು ಇದನ್ನು ಓದಿ ಅಂದರೆ ನಾವು ಓದೋಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಆ ಲಿಪಿಶಾಸ್ತ್ರ, ಒಂದು ಪೇಲಿಯೋಗ್ರಫಿ ಅಂತ ಇದೆ, ಅದಕ್ಕೆ ಪರಿಣಿತರಾಗಿರಬೇಕು. ನಮ್ಮ ಗುರುಗಳಾದ DL ನರಸಿಂಹಾಚಾರ್ಯರು ಅದರಲ್ಲಿ ಅವರು ಪರಿಣಿತರಾಗಿದ್ದು, ಅವರು ಒಂದು 4 ಓಲೆಗರಿ ಗ್ರಂಥಗಳು ಸರಾಫ್ ಪದ್ಮರಾಜನಿಂದ ದೊರಕಿಸಿಕೊಂಡಿದ್ದಲ್ಲದೇ ಬೇರೆ ಮೂಡುಬಿದಿರೆಯಿಂದ ದೊರೆತಂತಹ ಹಸ್ತಪ್ರತಿ, ಕೊಲ್ಲಾಪುರದಿಂದ ದೊರೆತಂತಹ ಹಸ್ತಪ್ರತಿ, ಇವನ್ನೆಲ್ಲವನ್ನು ಇಟ್ಕೊಂಡು ಅವರು ಆ ಗ್ರಂಥವನ್ನು ಸಿದ್ಧಪಡಿಸಿದರು. ಹಳೆಗನ್ನಡ ಗ್ರಂಥವನ್ನು ಸಿದ್ಧಪಡಿಸೋದಕ್ಕೆ ಅದೇ ಒಂದು ಶಾಸ್ತ್ರ, ಅದು ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ. ಅದನ್ನು ಹೇಗೆ ಯಾವ ರೂಪಕ್ಕೆ ತರಬೇಕು ಅನ್ನೋದಕ್ಕೆ ಒಂದು ನಿಯಮ ಉಂಟು. ಆ ನಿಯಮವನ್ನು ಅನುಸರಿಸಿ DL ನರಸಿಂಹಾಚಾರ್ಯರು ಆ ಗ್ರಂಥವನ್ನು ಸಿದ್ಧಪಡಿಸಿಕೊಟ್ಟಿದ್ದರು. ಅದು ಮೈಸೂರಿನಲ್ಲಿ ಆಗಿನ ಪ್ರಸಿದ್ಧವಾದ ಶಾರದಾ ಪ್ರಕಟನಾಲಯ ಪ್ರೊಫೆಸರ್ HM ಶಂಕರನಾರಾಯಣ ರಾಯರು ಅದನ್ನು ಮೊದಲ ಬಾರಿಗೆ ಮುದ್ರಿಸಿದರು. ಆ 19 ಕಥೆಗಳ ಕರ್ತೃ ಯಾರು, ಅವನ ಕಾಲ ಯಾವುದು, ಅವನು ಆ ಯಾವ ಕಾಲದಲ್ಲಿ ಅದನ್ನು ರಚಿಸುವುದಕ್ಕೆ ಆಶ್ರಯ ಯಾರಾದರೂ ಕೊಟ್ಟರ, ಅದರ ಶೀರ್ಷಿಕೆ ಏನು ಕೊಟ್ಟಿದ್ದ, ಅದಕ್ಕೆ ಮೂಲ ಆಕರ ಯಾವುದು, ಇದು ಬಹಳ ದೊಡ್ಡ ಸಂಶೋಧನೆಯ ವಿಷಯ.
ಡಿ ಎಲ್ ನರಸಿಂಹಾಚಾರ್ಯರು ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಸಂಪಾದಿಸಿದಂತಹ ಸಂದರ್ಭದಲ್ಲಿ ಅವರು ಪೀಠಿಕೆಯನ್ನು ಬರೆದಿರಲಿಲ್ಲ, ಬರೀ ಗ್ರಂಥವನ್ನು ಸಂಪಾದಿಸಿದರು. ಅದಕ್ಕೆ ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಪತ್ರಿಕೆಯಾದಂತಹ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ, ಅದರಲ್ಲಿ ಕ್ರಮೇಣ 19 ಕಥೆಗಳು 6 ತಿಂಗಳಿಗೊಂದು ಸರ್ತಿ ಬರ್ತಕ್ಕಂತಹ ಷಾಣ್ಮಾಸಿಕ ವಿದ್ವತ್ ಪತ್ರಿಕೆ ಅದು, ಅದರಲ್ಲಿ ಕ್ರಮೇಣ ಬಂತು, ಆಮೇಲೆ ಪುಸ್ತಕ ರೂಪದಲ್ಲಿ ಬಂತು. ಕ್ರಮ ಇದೆ, ಒಂದು ಕಥೆಯನ್ನು 19 ಕಥೆಗಳನ್ನು ಹೇಗೆ ಕೊಡ್ತಾರೆ ಅಂತಕ್ಕಂಥದ್ದು. ಅದು ಪ್ರಾಕೃತ ಮತ್ತು ಸಂಸ್ಕೃತ ಮೂಲದಿಂದ ಬಂದಿರತಕ್ಕಂಥ ಕೃತಿ. ಮತ್ತು ಪ್ರತಿಯೊಂದು ಕಥೆಯನ್ನು ಪ್ರಾರಂಭದಲ್ಲಿ ಅವನು ಒಂದು ಪ್ರಾಕೃತ ಗಾಥೆಯಿಂದ ಪ್ರಾರಂಭಿಸ್ತಾನೆ. ಗಾಥಾ ಅನ್ನುವುದು ಪ್ರಾಕೃತ ರೂಪ, ಅದು ವ್ಯತ್ಯಾಸವನ್ನು ಪಡ್ಕೊಂಡು ಗಾಹೆ ಅಂತಾಗುತ್ತೆ. ಆಮೇಲೆ ಕನ್ನಡದಲ್ಲಂತೂ ಗಾದೆ ಅಂತ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ನಾವು ಹೇಳ್ತೀವಲ್ಲ, ಆ ಗಾದೆ ಅನ್ನೋ ಮಾತು ಪ್ರಾಕೃತದಿಂದ ಬಂದಂತಹ ಶಬ್ದ. ಇಂತಹ ಗಾಥೆಗಳನ್ನು ಪ್ರತಿಯೊಂದು ಕಥೆಯ ಮೇಲುಗಡೆ ಮೊದಲು ಅದನ್ನು ಕೊಟ್ಟು ಅದಕ್ಕೆ ಒಂದು 4 ಸಾಲಿನಲ್ಲಿ ತಾತ್ಪರ್ಯ ವಿವರಣೆಯನ್ನು ಕೊಡ್ತಾನೆ. ಪ್ರಾಕೃತ, ಉದಾಹರಣೆಗೆ ಮೊದಲನೇ ಕಥೆ ಅದರಲ್ಲಿ ಸುಕುಮಾರ ಸ್ವಾಮಿಯ ಕತೆ. ಸುಕುಮಾರ ಸ್ವಾಮಿ ಅದರಲ್ಲಿ ಕಥಾನಾಯಕ. ಅವನು ಅದರ ಪ್ರಾರಂಭದಲ್ಲಿ ಅವರು ಹೇಳ್ತಾರೆ, ಪ್ರಾಕೃತದಲ್ಲಿ ಭಲ್ಲುಕ್ಕಿಯೇಣ ನಿಚ್ಚಂ ಕಜ್ಜಂತೋ ಘೋರ ವೇದ ನಟ್ಟೋಪಿ ಆರಾಧಣಂ ಪವಣ್ಣೋ ಅವಂತಿ ಸುಕುಮಾರೋ. ಅವಂತಿ ದೇಶದ ಸುಕುಮಾರನು ಆರಾಧನ ಒಂದು ಸದ್ಗತಿಯನ್ನು ಅವನು ಪಡ್ಕೊಂಡ. ಹೇಗೆ ಅಂದರೆ ಜಾಣೇಣ, ಧ್ಯಾನ ಮಾಡುವುದರ ಮೂಲಕ. ಧ್ಯಾನ ಮಾಡುವುದಕ್ಕೆ ಪೂರ್ವದಲ್ಲಿ ಅವನಿಗೆ ಹೇಗಿದ್ದ, ಅವನಿಗೆ ಹಿಂದಿನ ಭಾವಗಳನ್ನು ಕಥೆಯನ್ನು ಹೇಳ್ತಾರೆ. ಕಡೆಗೆ ಅವನು ಸ್ಮಶಾನದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನ ಪೂರ್ವಭವದ ವೈರಿಗಳಾಗಿದ್ದಂಥವರು ಅವರು ಬಂದು ನರಿಯ ರೂಪದಲ್ಲಿ ಬಂದು ಅವನ ದೇಹವನ್ನು ತಿಂದು ತೊಂದರೆ ಕೊಡ್ತಾರೆ. ಆದರೂ ಆತ ಸಹಿಸ್ಕೊಳ್ತಾನೆ. ಇದನ್ನು ವಿಸ್ತಾರವಾಗಿ 39 ಪುಟದ ಒಂದು ಕಥೆಯನ್ನು ಹೇಳ್ತಾರೆ. ಇಂತಹ 19 ಕಥೆಗಳ ಒಂದು ಗುಚ್ಛ, ಒಂದು ತೆನೆ, ಒಂದು ಗೊಂಚಲು, ಇದು ಹೇಗೆ ಕನ್ನಡಕ್ಕೆ ಬಂತು, ಅದು ಅಷ್ಟೇ ಇದ್ದದ್ದಾ ಅಥವಾ ಇನ್ನೂ ಜಾಸ್ತಿ ಇದ್ದದ್ದಾ ಅನ್ನೋದ್ರ ಬಗ್ಗೆ ನಾನು ಕೂಡ ಸಂಶೋಧನೆ ಮಾಡಿದ್ದೇನೆ. ನನಗಿಂತ ಹಿಂದೆ ಆನೆ ಉಪಾಧ್ಯಾಯವರು, ಡಿ ಎಲ್ ನರಸಿಂಹಾಚಾರ್ಯರು ಮತ್ತು ಇತರ ಅನೇಕ ಪ್ರಮುಖ ಕನ್ನಡದ ಮಹತ್ವದ ವಿದ್ವಾಂಸರು ಸಂಶೋಧನೆ ಮಾಡಿದ್ದಾರೆ. ಇದರ ಹೆಸರು ಒಡ್ಡಾರಾಧನೆ ಅಂತಕ್ಕಂಥದ್ದೇ ಒಂದು ವಿಚಿತ್ರವಾಗಿದೆ, ಆದರೆ ಅದೊಂದು ಪಾರಿಭಾಷಿಕ ಶಬ್ದ. ಆ ಶಬ್ದಕ್ಕೆ ವಿಶೇಷವಾದ ಅರ್ಥ ಉಂಟು. ಒಡ್ಡಾರಾಧನೆ ಅಂತಕ್ಕಂಥದ್ದು ಅದು ಪ್ರಾಕೃತದಿಂದ ಕನ್ನಡಕ್ಕೆ ಬಂದಂತಹ ಒಂದು ರೂಪ, ಪ್ರಾಕೃತಕ್ಕೆ ಸಂಸ್ಕೃತದಿಂದ ಹೋದಂತಹ ರೂಪ. ಸಂಸ್ಕೃತದ ಬೃಹದಾರಾಧನೆ ಅನ್ನುವ ಶಬ್ದ ಪ್ರಾಕೃತದಲ್ಲಿ ಅದು ಒಡ್ಡಾರಾಧನೆಯಾಗಿ ಕನ್ನಡಕ್ಕೆ ಅದು ಬಂದಿರತಕ್ಕಂಥದ್ದು. ಇದು ಅಖಂಡವಾಗಿ ಬೃಹದಾರಾಧನೆ ಅನ್ನುವುದೇ ಒಂದು ಯೂನಿಟ್, ಒಂದು ದೊಡ್ಡ ಶಬ್ದ. ಆ ದೊಡ್ಡ ಶಬ್ದ ಹಾಗೆಯೇ ಅಖಂಡವಾಗಿ ಒಡ್ಡಾರಾಧನೆ ಅಂತಾಗಿ ಅದು ಶೀರ್ಷಿಕೆಯಾಗಿ ಬಂದದ್ದು. ಆ ಒಡ್ಡಾರಾಧನೆ ಅಥವಾ ಬೃಹದಾರಾಧನೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಯಾವುದು ಅಂದರೆ ಸಂಸ್ಕೃತದಲ್ಲಿ ಇರ್ತಕ್ಕಂತಹ ಕೃತಿ ಅಲ್ಲ, ಅದಕ್ಕೆ ಪ್ರಾಕೃತದಲ್ಲಿ ಇರ್ತಕ್ಕಂತಹ ಕೃತಿ ಅದು ಮೂಲ. ಅದು ಆರಾಧನಾ ಅನ್ನುವ ಮೂಲ ಗ್ರಂಥ. ಆರಾಧನಾ ಅನ್ನುವುದು ಒಂದು ಧ್ಯಾನದ ವಿಧಾನ, ಒಂದು ಪೂಜೆಯ ವಿಧಾನ, ಒಂದು ಜೀವನ ವಿಧಾನ, ಒಂದು ಧಾರ್ಮಿಕ ಪರಿವೇಶ ಅದಕ್ಕುಂಟು. ಆ ಆರಾಧನಾ ಅನ್ನುವುದು ಒಂದು ಗ್ರಂಥದ ಹೆಸರು ಕೂಡ. ಅದನ್ನು ಶಿವಕೋಟಿ ಎನ್ನತಕ್ಕಂತಹ ಆಚಾರ್ಯನು ಪ್ರಾಕೃತದಲ್ಲಿ ರಚಿಸಿರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 2300 ಗಾಥಾಗಳು ಅಂದರೆ ಪ್ರಾಕೃತ ಪದ್ಯಗಳಿವೆ. ಸಂಸ್ಕೃತದಲ್ಲಿ ಶ್ಲೋಕ ಹೇಗೋ ಹಾಗೆ ಪ್ರಾಕೃತದಲ್ಲಿ ಗಾಥಾ ಅಂತ. ಅದು 2 ಸಾಲಿನ ಒಂದು ಪದ್ಯ. ಅದು ಆ 2 ಸಾಲಿನ ಪದ್ಯ 2 ಸಾಲಿನ ಸಂಸ್ಕೃತದ ಶ್ಲೋಕಗಳನ್ನು ನಾವು ಹೋಲಿಸಿ ನೋಡಬಹುದು. ಹೀಗಾಗಿ ಆ ಗಾಥಾಗಳ ಗುಚ್ಛ ಇರ್ತಕ್ಕಂಥ ದೊಡ್ಡ ಗ್ರಂಥ, ಬೃಹತ್ ಗ್ರಂಥ ಆರಾಧನಾ ಅಂತಕ್ಕಂಥದ್ದು. ಅದು ಜೈನ ಧರ್ಮದ ಚೌಕಟ್ಟಿನಲ್ಲಿ ಎಷ್ಟು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ ಅಂದರೆ ಅದು ಆಗಮ ಗ್ರಂಥ. ಅದು ಆಗಮ ಗ್ರಂಥವಾದದ್ದರಿಂದ ಅದಕ್ಕೆ ಮೂಲಾರಾಧನೆ ಅಂತನ್ನುವ ಇನ್ನೊಂದು ಹೆಸರಿದೆ.
ಒಂದು ಬೇಸಿಕ್ ಆಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಮತ್ತು ಅಧ್ಯಯನಕ್ಕೆ, ಶಾಸ್ತ್ರಕ್ಕೆ, ಪೂಜೆಗೆ ಅದು ಮೂಲವಾದದ್ದರಿಂದ ಮೂಲಾರಾಧನಾ ಅನ್ನತಕ್ಕಂಥದ್ದು. ಅದು ಬೃಹದ್ ರೂಪದಲ್ಲಿರೋದ್ರಿಂದ 2300 ಪ್ರಾಕೃತ ಗಾಥಾಗಳಿಂದ ಕೂಡಿರುವ ಕೃತಿಯಾದದ್ದರಿಂದ ಅದಕ್ಕೆ ಬೃಹದಾರಾಧನಾ ಎನ್ನುವ ಹೆಸರು ಬಂತು. ಮೂಲಾರಾಧನಾ, ಬೃಹದಾರಾಧನಾ ಮತ್ತು ಅದಕ್ಕೊಂದು ದೈವ ಸ್ವರೂಪಿಯಾದ ಪರಿವೇಶ ಇರುವುದರಿಂದಾಗಿ ಆ ಕೃತಿಗೆ ಒಂದು ಭಗವತಿ ಆರಾಧನಾ ಎನ್ನುವ ಇನ್ನೊಂದು ಹೆಸರು ಕೂಡ ಉಂಟು. ಆರಾಧನಾ ಅಂದರೂ ಒಂದೇ, ಮೂಲಾರಾಧನಾ ಅಂದರೂ ಒಂದೇ, ಭಗವತಿ ಆರಾಧನಾ ಅಂದರೂ ಒಂದೇ, ಬೃಹದಾರಾಧನಾ, ಇವೆಲ್ಲವೂ ಇಷ್ಟು ಹೆಸರುಗಳಿರೋದು ಏನು ಸೂಚಿಸುತ್ತೆ ಅಂದರೆ ಅದು ತುಂಬ ಜನಪ್ರಿಯವಾಗಿದ್ದದ್ದು ಮತ್ತು ಜೈನ ಆಗಮಗಳ, ಶಾಸ್ತ್ರಗಳ ಅಧ್ಯಯನಕ್ಕೆ ಆಕರ ಸ್ವರೂಪಿಯಾಗಿದ್ದ ಮಹತ್ವದ ಕೃತಿ ಎನ್ನತಕ್ಕಂಥದ್ದು. ಈ ಕೃತಿಯನ್ನು ಪ್ರಾಕೃತದಲ್ಲಿ ಶಿವಕೋಟಿ ಆಚಾರ್ಯನು ರಚಿಸಿದ್ದು ಕ್ರಿಸ್ತಶಕದ ಆರಂಭದ ಹಂತದಲ್ಲಿ. ಆಮೇಲೆ ಅದಕ್ಕೆ ಸಂಸ್ಕೃತದ ಅನೇಕ ಟೀಕುಗಳು ಮತ್ತು ವ್ಯಾಖ್ಯಾನಗಳು ರಚಿತವಾದದ್ದು. ಅದರಲ್ಲಿ ಅಪರಾಜಿತ ಸೂರಿ ರಚಿಸ್ತಕ್ಕಂತಹ ವಿಜಯೋದಯ ಟೀಕಾ ಅನ್ನತಕ್ಕಂಥದ್ದು ಬಹಳ ಪ್ರಸಿದ್ಧವಾದದ್ದು. ಈ ಟೀಕೆಗಳು ಇಷ್ಟು ವಿಸ್ತಾರವಾದಂತಹ ಸಂದರ್ಭದಲ್ಲಿ ಆ ಆರಾಧನಾ ಗ್ರಂಥದ ವಸ್ತು ಏನು, ಸಂಸ್ಕೃತದ ಮೂಲ ಅಂದರೆ ಅದು ಮರಣಮೀಮಾಂಸೆ. ಸಾವನ್ನು ಕುರಿತು ಜೈನ ಧರ್ಮ ಆತ್ಮವನ್ನು ಕುರಿತು ಎಷ್ಟು ಚಿಂತನೆ ಮಾಡಿ ಅಧ್ಯಯನ ಮಾಡಿದೆಯೋ ಹಾಗೆ ಸಾವನ್ನು ಕುರಿತು ಚಿಂತನೆ ಬಹಳ ಮಾಡಿದೆ. ಜಗತ್ತಿನ ಧರ್ಮಗಳಲ್ಲಿ ಸಾವನ್ನು, ಅದರ ವ್ಯಾಪ್ತಿಯನ್ನು, ಅದರ ಮಹತ್ವವನ್ನು, ಅದರ ಸ್ವರೂಪವನ್ನು ಒಂದು ಅಧ್ಯಯನ ಮಾಡಿ ವೈಜ್ಞಾನಿಕ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿರ್ತಕ್ಕಂಥ ರೀತಿ ಜೈನ ಧರ್ಮದಲ್ಲಿ ಉಂಟು. ಹಾಗೆ ಮಾಡಿದಂತಹ ಕೃತಿಗಳಲ್ಲಿ ಈ ಆರಾಧನಾ ಅನ್ನತಕ್ಕಂತಹ ಕೃತಿಯು ಒಂದು. ಅದರಲ್ಲಿ ಮರಣಗಳನ್ನು, ಅನೇಕ ರೀತಿಯ ಮರಣಗಳನ್ನು ಅಧ್ಯಯನ ಮಾಡಿ ಕಡೆಗೆ ಅದು 5 ರೀತಿಯ ಮರಣಗಳನ್ನು ವಿಂಗಡಿಸುತ್ತೆ. ಒಂದು ಬಾಲಮರಣ ಅಂತಕ್ಕಂಥದ್ದು. ಬಾಲಮರಣ ಅಂದರೆ ಬಹಳ ಕನಿಷ್ಠವಾದಂತಹ, ಬಹಳ ಸರಳವಾದಂಥದ್ದಲ್ಲ. ಬಹಳ ಸಾಮಾನ್ಯವಾಗಿ ಆ ಮರಣವನ್ನು ಪಡೆಯುವುದಕ್ಕೆ ಅಪೇಕ್ಷೆ ಪಡಬಾರ್ದು. ಜೀವನು ಎಂದೂ ಕೂಡ ಬಾಲಮರಣವನ್ನು ಪಡೆಯೋದಕ್ಕೆ ಹೋಗಬಾರದು. ಯಾಕೆ ಅದು ನಿಕೃಷ್ಟ ಮತ್ತು ಕನಿಷ್ಠ ಅಂದರೆ, ಈಗ ಪರೀಕ್ಷೆಯಲ್ಲಿ ಫಲಿತಾಂಶ ಬಂದಾಗ ಒಂದು ನಪಾಸಾದಂತಹ, ಫೇಲಾದಂಥ ವಿದ್ಯಾರ್ಥಿ ಆತ ನಿರಾಶೆಯಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಇಟ್ಕೊಳ್ಳೋಣ. ಇದು ಬಾಲಮರಣ, ಇದು ನೀಚ ಮರಣ, ಉತ್ತಮವಾದದ್ದಲ್ಲ. ಬಾಲ ಮರಣ ಅದಕ್ಕಿಂತ ಒಂದು ಶ್ರೇಣಿ, ಅದು ಮೇಲೆ ಬರತಕ್ಕಂಥದ್ದು. ಅದಕ್ಕಿಂತ ಇನ್ನೂ ಮೇಲಿನ ಶ್ರೇಣಿ ಅಂತಂದರೆ ಬಾಲ ಪಂಡಿತ ಮರಣ. ಅದಕ್ಕಿಂತಲೂ ಇನ್ನೂ ಉತ್ತಮವಾದದ್ದು ಅಂತಂದರೆ ಪಂಡಿತ ಮರಣ. ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಪಂಡಿತ ಮರಣ. ಯಾರು ಆತ್ಮನ ಸ್ವರೂಪವನ್ನು ಅಧ್ಯಯನ ಮಾಡಿಕೊಂಡು ಜೀವನವನ್ನು ಕ್ರಮೇಣ ತಪಸ್ಸಿಗೆ ಹೊರಳಿಸುತ್ತಾ ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ ನಡೆಯುತ್ತಾ ಆತ ಬಾಳ್ತಾನೆಯೋ, ಆಹಾರ ವಿಧಾನದಲ್ಲಿ, ಜೀವನ ವಿಧಾನದಲ್ಲಿ, ಅಹಿಂಸೆಯ ಪಾಲನೆಯಲ್ಲಿ, ಹೀಗೆ ಕ್ರಮೇಣ ಅದಕ್ಕೆ ನಿಯಮಗಳುಂಟು. ಅದರ ಪ್ರಕಾರ ನಡ್ಕೊಂಡು ಕಡೆಗೆ ವೈರಾಗ್ಯದಿಂದ ಬಂದು ಸಂಸಾರದ ಒಂದು ಚೌಕಟ್ಟನ್ನು ಬಿಟ್ಟು ಆತ ವಿರಾಗಿಯಾಗಿ ದೀಕ್ಷೆಯನ್ನು ಪಡೆದು ಆ ದೀಕ್ಷೆಯಲ್ಲೂ ಕೂಡ ಸಂಯಮ ಧಾರಣೆ ಮಾಡಿಕೊಂಡು ಕ್ರಮೇಣ ಒಂದು ಉನ್ನತ ಸ್ಥಿತಿಗೆ ಹೋಗಬೇಕಾದರೆ ಆತ ವಸ್ತ್ರದ ಮೇಲಿನ ಮೋಹವನ್ನು ಬಿಟ್ಕೊಳ್ಬೇಕು. ಈ ನಿಯಮಗಳು ಭಾಳ ಕಠಿಣವಾದ ನಿಯಮಗಳಿರುತ್ತೆ. ನಾನು ಈ ಕಥೆಯನ್ನು ಕುರಿತು ಹೇಳಬೇಕಾದ್ದರಿಂದ ಇದನ್ನು ದಾಟಿಕೊಂಡು ಬಹಳ ಸಂಕ್ಷಿಪ್ತ ರೂಪದಲ್ಲಿ ಅದರ ಸ್ವರೂಪವನ್ನು ಹೇಳಿ ನಾನು ಮುಂದೆ ಹೋಗ್ತಾ ಇದ್ದೇನೆ. ಹೀಗಾಗಿ ಆತ ಮೋಹದಿಂದ ವಿಮುಕ್ತನಾಗಬೇಕಾದರೆ, ದೂರ ಹೋಗಬೇಕಾದರೆ, ಆತ್ಮನ ಚಿಂತನೆಯಲ್ಲೇ ನಿರತನಾಗಿರಬೇಕಾದರೆ ದೇಹದ ಮೋಹದಿಂದ ಕಳಿಸ್ಕೊಳ್ಬೇಕಲ್ಲ, ಅದಕ್ಕೆ ನಿರ್ಗ್ರಂಥ ಸ್ಥಿತಿಗೆ ಅಂದರೆ ದಿಗಂಬರ ಸ್ಥಿತಿಗೆ ಹೋಗಬೇಕಾದ್ರೆ ಒಮ್ಮೆಲೇ ಸಾಧ್ಯವಾಗೋದಿಲ್ಲ. ಅದಕ್ಕಿಂತ ಅವನು ಮೊದಲು ಕಡಿಮೆ ವಸ್ತ್ರಧಾರಣೆಗೆ ಇಳಿಬೇಕು, ಹೆಚ್ಚಿನ ವಸ್ತ್ರದಿಂದ ಕಡಿಮೆಗೆ ಹೋಗಬೇಕು. ಹೇಗೆ ಅಂದರೆ ಒಂದು ಮುಂಡು ಒಂದು ತುಂಡು ಅಂತ. ಆಮೇಲೆ ಕೇವಲ ಕೌಪಿನ ಧಾರಣೆಗೆ ಹೋಗಬೇಕು. ಆಮೇಲೆ ಕೌಪಿನವನ್ನು ಬಿಟ್ಟು ಸಂಪೂರ್ಣವಾದ ಈ ದೇಹದ ಮೋಹದಿಂದ ಮುಕ್ತನಾಗಿ ಆತ ತಪಸ್ಸಿಗೆ ತೊಡಗತಕ್ಕಂಥದ್ದು. ಈ ಎಲ್ಲ ಸಂಗತಿಗಳ ವ್ಯಾಪ್ತಿಯಲ್ಲಿ ಕನ್ನಡದ ಒಡ್ಡಾರಾಧನೆ ಕೃತಿ ಇದು ರೂಪುಗೊಂಡಿದೆ. ಇದನ್ನು
ಕನ್ನಡದಲ್ಲಿ ರಚಿಸಿದ್ದು ಯಾರು, ಯಾವಾಗ ಅನ್ನೋ ವಿಷಯದಲ್ಲಿ ಚರ್ಚೆಗಳಿವೆ. ಅದಕ್ಕೆ ಮೊದಲು ಈ ಒಡ್ಡಾರಾಧನೆಯಲ್ಲಿರ್ತಕ್ಕಂತಹ ಕಥೆಗಳು 19 ಕಥೆಗಳು ಅಂತ ಹೇಳಿದ್ನಲ್ಲ ನಾನು. ಈ ಕಥೆಗಳು ಬಹಳ ಮಹತ್ವದ ಕಥೆಗಳು. ಅದು ಕೇವಲ ಧಾರ್ಮಿಕ ಕಥೆಗಳು ಮಾತ್ರ ಅಲ್ಲ. ಮೇಲೆ ನೋಟಕ್ಕೆ ಅದು ಧರ್ಮದ ಚೌಕಟ್ಟು. ಒಳಗೆ ಪ್ರವೇಶಿಸಿದರೆ ಅಲ್ಲಿ ಸಾಹಿತ್ಯ ಇದೆ, ಅಲ್ಲಿ ಜೀವನ ಇದೆ, ಮತ್ತು ಬದುಕಿನ ರೀತಿಯ ವಿವರಗಳು ಎಷ್ಟಿವೆ ಅಂದರೆ ತುಂಬ ಹೃದಯ ಸ್ಪರ್ಶಿಯಾದಂಥ ಕಥೆಗಳು. ಮನುಷ್ಯನ ದುಃಖ ದುಮ್ಮಾನಗಳಿವೆ, ಅವನ ಸಂತೋಷ ಇದೆ, ಹರ್ಷದ ಗಳಿಗೆಗಳ ವಿಚಾರ ಇದೆ, ಒಂದು ಕುಟುಂಬದ ವಿವರಣೆ, ತಾಯಿ ತಂದೆ ಮಕ್ಕಳು ಮೊಮ್ಮಕ್ಕಳು ಈ ಎಲ್ಲ ಇದು, ಮತ್ತು ಅವರಿಗೆ ಬರತಕ್ಕಂತಹ ಸುಖದ ಗಳಿಗೆಗಳು ಕಷ್ಟದ ಗಳಿಗೆಗಳು, ಈ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಕೃತಿ. ಆದ್ದರಿಂದ ಒಡ್ಡಾರಾಧನೆ ಅದು ಸಾಹಿತ್ಯ ಕೃತಿಯೂ ಹೌದು, ಧಾರ್ಮಿಕ ಕೃತಿಯೂ ಹೌದು. ಕನ್ನಡದ ಆದಿಕವಿಯಾದಂತಹ ಪಂಪ, ಅವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ್ದಾನಲ್ಲ ಆ ಕವಿ. ಆದಿಪುರಾಣದಲ್ಲೊಂದು ಕಡೆ ಹೇಳ್ತಾನೆ, ಆದಿಪುರಾಣ ಇದು ತೀರ್ಥಂಕರ ಪುರಾಣವಾದರೂ ಕೂಡ ಇದರಲ್ಲಿ ಧರ್ಮವೂ ಉಂಟು, ಕಾವ್ಯ ಧರ್ಮವೂ ಉಂಟು. ಇದು ಧರ್ಮವನ್ನು ಹೇಳ್ತಕ್ಕಂಥದ್ದು. ಇದುವೇ ಸುಖವಿ ಪ್ರಮೋದಪ್ರದಂ, ಇದುವೇ ಸಮಸ್ತ ಭವ್ಯಲೋಕ ಪ್ರಮೋದಪ್ರದಂ ಏನೇನೆ ನೆಗಳ್ದ ಆದಿಪುರಾಣದಳು ಅರಿವುದು ಕಾವ್ಯ ಧರ್ಮಮಂ. ಈ ಪ್ರಸಿದ್ಧವಾದಂತಹ ನೆಗಳ್ದ ಸುಪ್ರಸಿದ್ಧವಾದಂಥ ಆದಿಪುರಾಣದಲ್ಲಿ ನೀವು ಕಾವ್ಯ ಧರ್ಮವನ್ನು ಅರಿಬಹುದು ಮತ್ತು ಧರ್ಮವನ್ನು ತಿಳ್ಕೊಳ್ಬಹುದು ಅಂತ. ಈ ಮಾತು ಒಡ್ಡಾರಾಧನೆಯು ಕೂಡ ಸಂಪೂರ್ಣವಾಗಿ ಅನ್ವಯಿಸುತ್ತೆ. ಇದರಲ್ಲಿ ಕಾವ್ಯ ಧರ್ಮವೂ ಉಂಟು, ಸಾಹಿತ್ಯವೂ ಉಂಟು ಮತ್ತು ಧರ್ಮವೂ ಉಂಟು. ಅದರಿಂದ ನಾನು ಆಗಲೇ ಹೇಳಿದ ಹಾಗೆ ಕಥಾ ಸಂಕಲನಕ್ಕೆ ಕವಿ ಕೊಟ್ಟ ಹೆಸರು ಯಾವುದಿರಬಹುದು ಅನ್ನೋದು ಕೂಡ ಚರ್ಚೆ ನಡೆದಿದೆ. ನಾನು ಇಷ್ಟೊತ್ತು ಒಡ್ಡಾರಾಧನೆ ಅಂತ ಹೇಳ್ತಾ ಇದ್ದೇನೆ. ಅದು ರೂಢಿಗೆ ಬಂದಿರತಕ್ಕಂಥ ಹೆಸರು. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಸಂಪಾದಿಸಿ ಪ್ರಕಟಿಸಿದಂತಹ DL ನರಸಿಂಹಾಚಾರ್ಯರು ಒಡ್ಡಾರಾಧನೆ ಅಂತ ಅದಕ್ಕೆ ಹೆಸರು ಕೊಟ್ಟ ಮೇಲೆ ಅದೇ ರೂಢಿಗೆ ನಿಂತಿದೆ. ಆದರೆ ವಾಸ್ತವವಾಗಿ ಕವಿ ಇದನ್ನು ರಚಿಸಿದಂತಹ ಕವಿ ಕೊಟ್ಟ ಹೆಸರು ಒಡ್ಡಾರಾಧನೆ ಅಲ್ಲ, ಅದು ಒಂದು ಟೀಕಾ ಗ್ರಂಥ. ಆಗಲೇ ನಾನು ಪ್ರಸ್ತಾಪಿಸಿದಂತಹ ಆರಾಧನಾ ಗ್ರಂಥ ಇತ್ತಲ್ಲ, ಆರಾಧನಾ, ಮೂಲಾರಾಧನಾ, ಭಗವತಿ ಆರಾಧನಾ, ಬೃಹದಾರಾಧನಾ ಅಂತ ಇಷ್ಟೆಲ್ಲ ನಾನು ವಿವರಿಸಿ ಹೇಳಿದ್ನಲ್ಲ. ಆ ಆರಾಧನಾ ಗ್ರಂಥಕ್ಕೆ ಕನ್ನಡದಲ್ಲಿ ಒಂದು ಟೀಕಾ ಗ್ರಂಥ, ಬೃಹತ್ ಟೀಕಾ ಗ್ರಂಥ ಇತ್ತು. ಆ ಟೀಕಾ ಗ್ರಂಥಗಳ ಪರಂಪರೆಗೆ ಸೇರಿರ್ತಕ್ಕಂತಹದ್ದು ಈ ಕನ್ನಡಕ್ಕೆ ದೊರೆತಿರ್ತಕ್ಕಂತಹ, ಈಗ ಮುದ್ರಣವಾಗಿ ನಾವೆಲ್ಲ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಒಡ್ಡಾರಾಧನೆಯ 19 ಕಥೆಗಳು. ಆ ಟೀಕಾ ಗ್ರಂಥದಲ್ಲಿ ಬಹಳ ಗಂಭೀರವಾದಂತಹ ತತ್ವದ ವಿಚಾರವಲ್ಲದೆ, ಅದರಲ್ಲಿ ಈ ಆರಾಧನೆಗೆ ವ್ರತ ಸ್ವೀಕರಿಸಿದಂತಹ ದೀಕ್ಷೆಯನ್ನು ಪಡೆದಂಥವರು ಅವರು ಯಾರ್ಯಾರು ಅನ್ನೋದೊಂದು ಪಟ್ಟಿ ಇದೆ ಅದರಲ್ಲಿ. ಮತ್ತು ಆ ದೀಕ್ಷೆಗೆ ಅವರು ತೊಡಗಿದಂತಹ ಸಂದರ್ಭದಲ್ಲಿ ಅವರಿಗೆ ವ್ರತೋಪದೇಶವನ್ನು ಮಾಡಿದಂತಹ ಗುರು ಇರ್ತಾರೆ, ಯಾಪಕಾಚಾರ್ಯ ಅಂತ. ಮರಣ ಮೀಮಾಂಸೆ ಅಂತ ನಾನು ಆಗಲೇ ಪ್ರಾರಂಭದಲ್ಲಿ ಪ್ರಸ್ತಾಪಿಸಿದೆ. ಇದು ಒಂದು ಜೀವನವನ್ನೆಲ್ಲ ನಡೆಸಿದ ಮೇಲೆ ಕಟ್ಟಕಡೆಯ ಹಂತದಲ್ಲಿ ಪಡೆಯಬೇಕಾದಂತಹ ಮರಣ, ಶ್ರೇಷ್ಠವಾದ ಮರಣ, ಪಂಡಿತ ಮರಣ ಅಂತ ಹೇಳಿದ್ನಲ್ಲ, ಅದು ಸಲ್ಲೇಖನ ವ್ರತ. ಸಲ್ಲೇಖನ ವ್ರತ ಅಂದರೆ ಸಾವನ್ನು ಸ್ವಾಗತಿಸ್ತಕ್ಕಂಥದ್ದು, ಸಾವಿಗೆ ಸಂತೋಷದಿಂದ ಒಪ್ಕೊಳ್ತಕ್ಕಂಥದ್ದು. ಇದು ಅಷ್ಟು ಸುಲಭದ ವಿಚಾರ ಅಲ್ಲ. ಮನುಷ್ಯ ತುಂಬ ಹೆದರೋದು, ಭೀತನಾಗೋದು, ತತ್ತರಿಸುವುದು ಸಾವು ಬಂದ ಸಂದರ್ಭದಲ್ಲಿ. ಸಾವು ಯಾರೂ ಬಯಸುವ ವಸ್ತು ಅಲ್ಲ. ಆದರೆ ದೀಕ್ಷೆಯನ್ನು ತಳೆದು ಸಂಯಮದ ಜೀವನವನ್ನು ನಡೆಸಿದಂತಹ ಆ ಮಾಗಿದ ಮನಸ್ಸಿಗೆ, ಆ ಪಕ್ವ ಜೀವಕ್ಕೆ ಸಾವು ಎನ್ನುವುದು ಒಂದು ಸಡಗರದ ವಿಷಯ. ಅವನಿಗೆ ಸಾವಿಗಾಗಿ ಅವನು ಸಂಭ್ರಮಿಸ್ತಾನೆ, ಸಾವಿಗಾಗಿ ಅವನು ಸಿದ್ಧನಾಗಿರ್ತಾನೆ. ಹೀಗಾಗಿ ಅವನು ಸ್ವಾಗತಿಸುವ ಸಂದರ್ಭದಲ್ಲಿ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ದೀಕ್ಷೆಗೆ ಸಲ್ಲೇಖನ ಎಂದು ಹೆಸರು. ಅದು ಒಂದು ಪಾರಿಭಾಷಿಕ ಶಬ್ದ. ಅದರ ನಾವು ವಿವರಣೆ ಕೊಡುವುದಾದರೆ, ಸಾವಿಗೆ ನಾನು ಸಿದ್ಧನಾಗಿದ್ದೇನೆಂತೆ ಸಾವಿಗೆ ಒಪ್ಕೊಳ್ತಕ್ಕಂಥದ್ದು ಅದು ಸಲ್ಲೇಖನ ವ್ರತ ಅಂತ.
ಸಾವಿಗೆ ಒಪ್ಕೊಳ್ತಕ್ಕಂಥದ್ದು ಅದನ್ನು ತನ್ನ ಕಡೆಗೆ ತಾನು ಮನೆಯಲ್ಲಿ ಕೂತ್ಕೊಂಡು ನಾನು ಸಾವಿಗೆ ಸಿದ್ಧನಾಗಿದ್ದೀನಿ ಅನ್ನೋದಲ್ಲ. ಒಬ್ಬ ಯತಿಯ ಹತ್ತಿರ, ಆಚಾರ್ಯನ ಹತ್ತಿರ, ಗುರುವಿನ ಹತ್ತಿರ ಮತ್ತು ಭಟ್ಟಾರಕರು ಮತ್ತು ಹಿರಿಯ ಒಬ್ಬ ಆಚಾರ್ಯರ ಹತ್ತಿರ ಹೋಗಿ ಅವ್ರ ಹತ್ರ ಹೇಳಬೇಕು, ಮುನಿಗಳೇ, ನಾನು ಸಾವಿಗೆ ಸಿದ್ಧನಾಗಿ ಬಂದಿದ್ದೇನೆ, ನನಗೆ ಸಲ್ಲೇಖನ ವ್ರತವನ್ನು ಕೊಡಿ ಅಂತ ಕೇಳ್ತಾನೆ. ಅವನು ಕೇಳಿದ ತಕ್ಷಣ ಅವರು ಕೊಟ್ಬಿಡೋದಿಲ್ಲ, ಪರೀಕ್ಷೆ ಮಾಡಿ ನೋಡ್ತಾರೆ. ಇವನೇನಾದರೂ ಯಾವುದೋ ಒಂದು ವಸ್ತುವನ್ನು ಕಳ್ಕೊಂಡು ನಿರಾಶನಾಗಿ ಬಂದಿದ್ದಾನ, ಯಾವುದೋ ಮನೆಯಲ್ಲಿ ದುಃಖ ಆಗಿಬಿಟ್ಟು ಆ ದುಃಖದಿಂದ ಪಾರಾಗುವ ದೃಷ್ಟಿಯಿಂದ ಬಂದುಬಿಟ್ಟಿದ್ದಾನ, ಅಥವಾ ಮನೆಯಿಂದ ಓಡಿ ಬಂದು ಇಲ್ಲಿ ಈ ರೀತಿ ತೆಗೆದುಕೊಳ್ತಾನ, ಯಾವುದೋ ಒಂದು ಆ ವ್ಯಾಪಾರದಲ್ಲಿ ನಷ್ಟವಾಗಿ ಆ ನಷ್ಟವನ್ನು ಭರಿಸಲಾಗದೆ ಬಂದು ಇಲ್ಲಿ ಇದನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಏನಾದರೂ ದುಡುಕಿ ಬಂದಿರತಕ್ಕಂಥವನ ಅಥವಾ ಇದಕ್ಕೆ ಪಕ್ವನಾಗಿ ಅರ್ಹನಾಗಿ ಬಂದಿದ್ದಾನ ಅಂತ ಗುರುಗಳು ಪರೀಕ್ಷೆ ಮಾಡಿ ನೋಡ್ತಾರೆ. ಅವರಿಗೆ ಪರೀಕ್ಷೆ ಮಾಡಿ ಇದಕ್ಕೆ ಈತ ನಿಜವಾಗಲೂ ಕಾಯ ವಾಚ ಮನಸ್ಸ ಮರಣಕ್ಕೆ ಸಿದ್ಧವಾಗಿ ಬಂದಿರತಕ್ಕಂಥವನು ಅಂತ ಮನವರಿಕೆ ಆದಮೇಲೆ ಅವನಿಗೆ ವ್ರತೋಪದೇಶಕ್ಕೆ ಕೊಡ್ತಾರೆ. ಕೊಡೋದಕ್ಕೆ ಮೊದಲು ಹೇಳ್ತಾರೆ, ನೀನು ನಿನ್ನ ಎಲ್ಲ ಬಂಧುಗಳಿಂದ ಅದಕ್ಕೆ ಅಪ್ಪಣೆಯನ್ನು ಪಡ್ಕೊ. ನೀನು ಅವನು ಹೇಳ್ತಾನೆ, ಎಲ್ಲ ಬಂಧುಗಳಿಂದ ನಾನು ನಿಮ್ಮ ಯಾರ ಮೇಲಿನ ದ್ವೇಷದಿಂದ ನಾನು ಪಾರಾಗುವುದಕ್ಕೆ ಈ ರೀತಿ ಮರಣಕ್ಕೆ ಸಿದ್ಧನಾಗಿ ಹೋಗ್ತಾ ಇಲ್ಲ, ಸಲ್ಲೇಖನವನ್ನು ಸ್ವೀಕರಿಸ್ತಾ ಇಲ್ಲ. ಮತ್ತು ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ, ಕಮ್ಮಾಮಿ ಸಬ್ಬ ಜೀವಾಣಂ ಸಬ್ಬೇ ಜೀವಾಂ ಕಮಂತು ಮೇ ಮೆತ್ತೀಮೇ ಸವ್ವಭೂಯೇಸು ವೇರಂ ಮಜ್ಜನ ಕೇಣವಿ. ಇದು ಪ್ರಾಕೃತದಲ್ಲಿರ್ತಕ್ಕಂಥದ್ದು. ವೇರಂ ಅಂದರೆ ವೈರವು, ಮಜ್ಜ ಮಹ್ಯ ನನಗೆ ನಕೇಣವಿ ಕಿಂಚಿತ್ತೂ ಇಲ್ಲ. ನಾನು ಯಾರ ಮೇಲೂ ವೈರಕ್ಕೋಸ್ಕರ ದ್ವೇಷಕ್ಕೋಸ್ಕರ ನಾನು ಹೋಗಿರ್ತಕ್ಕಂಥ ಅಲ್ಲ. ಮತ್ತು ಖಮ್ಮಾಮಿ ಸಬ್ಬ ಎಲ್ಲರೂ ನನ್ನ ಬಂಧುಗಳು ನಾನೇನಾದರೂ ತಿಳಿದೋ ತಿಳಿದೆಯೋ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸಿಬಿಡಿ, ನಾನು ನಿಮ್ಮನ್ನು ಮನಃಪೂರ್ವಕವಾಗಿ ಕ್ಷಮಿಸಿದ್ದೇನೆ. ಹೀಗೆ ಇದೊಂದು ಕ್ಷಮಾವಳಿ. ಈಗ ಎಲ್ಲೆಲ್ಲಿ ಜೈನರಿದ್ದಾರೋ ಜಗತ್ತಿನಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿದೇಶದಲ್ಲಿ, ಅಲ್ಲೆಲ್ಲರೂ 10 ದಿವಸ ದಶಲಕ್ಷಣ ಪರ್ವ ಅಂತ ಆಚರಿಸ್ತಾ ಇದ್ದಾರೆ. ಶ್ವೇತಾಂಬರಲ್ಲಿ ಇದಕ್ಕೆ ಪರ್ಯೂಷಣ ಪರ್ವ ಅಂತ ಕರೀತಾರೆ. ಇದಕ್ಕಿರುವ ಇನ್ನೊಂದು ಹೆಸರು ಏನು ಅಂದರೆ ಕ್ಷಮಾವಳಿ ಪರ್ವ ಅಂತ. ಎಲ್ಲ ಬಂಧುಗಳನ್ನು ಕೂಡ ಪತ್ರ ಬರೆದು ದೂರದಲ್ಲಿರೋರಿಗೆ ಕ್ಷಮಾವಳಿ ಕೇಳ್ತಾರೆ, ನನ್ನನ್ನು ಕ್ಷಮಿಸಿ ಅಂತ. ಈಗ ದೂರ ಮೊಬೈಲ್ ಇದೆಲ್ಲ ಇರೋದ್ರಿಂದ ಅವ್ರನ್ನ ಸಂಪರ್ಕಿಸಿ ಕ್ಷಮಾವಳಿಯನ್ನು ಕೇಳ್ತಾರೆ. ಹಾಗೆ ಈ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿದವನು ಎಲ್ಲರಿಂದನೂ ಕೂಡ ಕ್ಷಮಾವಳಿಯನ್ನು ಕೇಳಿ ಅವರು ಕ್ಷಮಿಸಿದ್ದೆ ಅಂತ ಆದಮೇಲೆ ಆಗ ಆಚಾರ್ಯರು ನಿನಗೆ ಸಲ್ಲೇಖನ ವ್ರತವನ್ನು ಕೊಟ್ಟಿದ್ದೇನೆ. ಸಲ್ಲೇಖನ ವ್ರತ ಅದು ಸಮಾಧಿ ಮರಣವನ್ನು ತೆಗೆದುಕೊಳ್ತಕ್ಕಂಥ ವಿಧಾನ. ಅದು ಆ ವ್ರತವನ್ನು ಸ್ವೀಕರಿಸಿದ ಮೇಲೆ ಅವನು ಕ್ರಮೇಣ ಆಹಾರದಿಂದ ಬಿಡುಗಡೆ ಪಡ್ಕೊಳ್ಬೇಕು. ಅಂದರೆ ಆಹಾರದ ತುತ್ತುಗಳನ್ನು ಈಗ 20 ತುತ್ತು ನಾವು ದಿವಸಕ್ಕೆ ತೆಗೆದುಕೊಳ್ಳೋದಿದ್ದರೆ ಮಾರನೇ ದಿವಸ 19, ಅದರ ಮಾರನೇ ದಿವಸ 18, ಅದರ ಮಾರನೇ 10, ಹೀಗೆ ಕ್ರಮೇಣ ಅದು ಆಹಾರ, ಗಟ್ಟಿ ಆಹಾರದಿಂದ ಅವನು ಮುಕ್ತನಾಗಬೇಕು. ಆಮೇಲೆ ದ್ರವ ಪದಾರ್ಥ, ಹಾಲು ಇತ್ಯಾದಿ ಕ್ಷೀರ ಪದಾರ್ಥ ಅದನ್ನು ಬಿಟ್ಟು ಬರೀ ನೀರು ಕುಡಿಯೋ ಸ್ಥಿತಿಗೆ ಬಂದು ಅದನ್ನು ಬಿಟ್ಟು ನಿರ್ಜಲೋಪವಾಸ, ನೀರಿಲ್ಲ, ಆಹಾರವಿಲ್ಲ. ಆಮೇಲೆ ಮಲಕ್ಕೊಂಡ್ಮೇಲೆ ಯಾವ ಒಂದು ಪಕ್ಕದಲ್ಲಿ ಮಲಕ್ಕೊಳ್ತಾನೋ ಅದೇ ಪೋಸ್ನಲ್ಲೇ ಅದೇ ರೀತಿಯಲ್ಲೇ ಮಲಗಿರಬೇಕು. ಅದನ್ನು ಪ್ರತಿನಿತ್ಯವೂ ಅವನಿಗೆ ಬಂದು ಇವತ್ತು ವ್ರತವನ್ನು ತೆಗೆದುಕೊಂಡ, ಸಲ್ಲೇಖನ ಮಾಡ್ತೀನಿ ಅಂತ, ಒಂದು 5 ದಿವಸ ಆದಮೇಲೆ ನನಗೆ ಬೇಡ, ನಾನು ವಾಪಸ್ ಹೋಗ್ತೀನಿ, ನಾನು ಮತ್ತೆ ಸಂಸಾರ ಆಗ್ತೀನಿ ಅಂದರೆ ಅದು ಒನ್ ವೇ ಟ್ರಾಫಿಕ್, ತಿರುಗಿ ಮತ್ತೆ ಹೋಗೋ ಹಾಗಿಲ್ಲ ತೆಗೆದುಕೊಂಡ್ಮೇಲೆ. ಅದಕ್ಕೋಸ್ಕರ ಅವನಿಗೆ ವ್ರತೋಪದೇಶ ಮಾಡಿದಂತಹ ಗುರುಗಳು ಇದ್ದು ಅವನಿಗೆ ಕತೆಗಳನ್ನು ಹೇಳ್ತಿರ್ತಾರೆ. ಅದೇ ಈ ಒಡ್ಡಾರನಲ್ಲಿ ಇರ್ತಕ್ಕಂತಹ ಕತೆಗಳು, ಆ ಥರದ ಕವತೆಗಳು. ಇದಕ್ಕೆ ವಾಸ್ತವವಾಗಿ 175 ಕಥೆಗಳಿದ್ವು. ಕನ್ನಡದಲ್ಲಿ ನಮಗೆ ಆ 175 ಕಥೆಗಳು ಮೂಲ ನಮಗೆ ದೊರೆತಿಲ್ಲ. ಕೇವಲ 19 ಕಥೆಗಳ ಒಂದು ಗುಚ್ಛ ಮಾತ್ರ ಒಂದು ನಮಗೆ ದೊರೆತಿದೆ. ಈ 19 ಕಥೆಗಳ ಗುಚ್ಛಕ್ಕೆ ಕವಚಾಧಿಕಾರ ಅಂತ ಉಂಟು. ಕವಚ
ಕವಚ ಅಂದರೆ ಆರ್ಮರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಯುದ್ಧಕ್ಕೆ ಹೋಗತಕ್ಕಂಥ ವೀರನು ಶಸ್ತ್ರಾಸ್ತ್ರಗಳು ತನಗೆ ತಾಕದೇ ಇರಲಿ ಅಂತ ಹೇಳಿ ಅವನು ಕವಚವನ್ನು ಮೇಲೆ ದೆವಸ್ಕೊಂಡಿರ್ತಾನೆ. ಅವನು ಅದನ್ನು ಬೇರೆ ಲೋಹದಿಂದ ಮಾಡಿರ್ತಕ್ಕಂತಹ ಕವಚವನ್ನು ಧರಿಸಿರ್ತಾನೆ. ಸಲ್ಲೇಖನ ವ್ರತವನ್ನು ಸ್ವೀಕರಿಸಿದವನು ಕೂಡ ಒಂದು ರೀತಿ ಯೋಧ. ಏಕೆಂದರೆ ಸಾವಿನ ಜೊತೆಯಲ್ಲಿ ಅವನು ಹೋರಾಡೋದಕ್ಕೆ ಹೊರಟಿದ್ದಾನೆ. ನಾನು ವಿಮುಖನಾಗೋದಿಲ್ಲ, ಇದನ್ನು ಜಯಿಸ್ತೇನೆ ನಾನು ಅಂತ. ಅದಕ್ಕೋಸ್ಕರ ಹಾಗೆ ಈ ವ್ರತವನ್ನು ಸ್ವೀಕರಿಸಿ ಅದರಲ್ಲಿ ಯಶಸ್ಸನ್ನು ಪಡೆದಂತಹ ಮಹಾತ್ಮರುಗಳ ಕಥೆಯನ್ನು ಹೇಳ್ತಾರೆ. ಅಂತಹ 19 ಜನರ ಮಹಾತ್ಮರ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಡ್ಡಾರಾಧನೆ ಅನ್ನತಕ್ಕಂಥದ್ದು. ಆ ಕಥೆಗಳನ್ನು ಯಾರು ಸಲ್ಲೇಖನವನ್ನು ವ್ರತವನ್ನು ಸ್ವೀಕರಿಸಿದ್ದಾನೋ ಆತನಿಗೆ ಹೇಳ್ತಾ, ನೋಡು, ಇಂತಿಂಥ ದೊಡ್ಡವರೆಲ್ಲ ಸ್ವೀಕರಿಸಿದರು, ಅವರಿಗೆ ಎಂತೆಂಥ ಕಷ್ಟ ಬಂದಿತ್ತಪ್ಪ ಅಂದರೆ ಪರೀಶಹಗಳು ಬಂದವು. ಪರೀಶಹ ಎನ್ನತಕ್ಕಂಥದ್ದು ಒಂದು ಅಡ್ಡಿ, ಒಂದು ಆತಂಕ, ಒಂದು ಅಡಚಣೆ, ಒಂದು ಕಷ್ಟ, ಒಂದು ನೋವು. ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತ ಕೂತಿರ್ತೇವೆ, ಯಾರೋ ಆ ಕಡೆಯಿಂದ ಗಲಾಟೆ ಆಗುತ್ತೆ, ಇನ್ಯಾರೋ ನೆಟ್ಟರು ಬಂದಿರ್ತಾರೆ, ಏನೋ ಒಂದು ಫೋನ್ ಬಂದಿರುತ್ತೆ. ಇವೆಲ್ಲ ಪರೀಕ್ಷೆಗಳು. ಇದಕ್ಕೆ ನನಗೆ ದಾಹ ಆಗುತ್ತೆ, ಹಸಿವಾಗುತ್ತೆ, ಆದರೆ ಅದನ್ನೆಲ್ಲ ಸಹಿಸ್ಕೊಳ್ಬೇಕು. ಪೆತ್ತ ಪರೀಕ್ಷಃ ಜಯಮೇ ತಪಂ. ಈ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ಸಂಯಮದ ಕವಚವನ್ನು ತೊಟ್ಟುಕೊಂಡಿರ್ತಿದ್ದಲ್ಲ, ಅದೇ ನಿಜವಾದ ತಪಸ್ಸಿನ ರೀತಿ, ಅದೇ ತಪಸ್ಸು. ಏಕಾಗ್ರತೆಯೇ ತಪಸ್ಸು. ಹಾಗೆ ಏಕಾಗ್ರತೆಯನ್ನು ಭಂಗಪಡಿಸ್ತಕ್ಕಂತಹ, ಚಾಂಚಲ್ಯವನ್ನು ಮೂಡಿಸ್ತಕ್ಕಂತಹ ಸಂಗತಿಗಳು ಬೇಕಾದಷ್ಟಿರುತ್ತೆ. ಆದರೆ ಆ ರೀತಿ ಚಲಿತನಾಗದೆ ಏಕಾಗ್ರತೆಯಿಂದ, ನಿಷ್ಠೆಯಿಂದ, ಸಂಯಮದಿಂದ ಕೂತ್ಕೊಂಡು ಒಪ್ಪಿಕೊಂಡಂತಹ, ಸ್ವೀಕರಿಸಿದಂತಹ, ಪಡೆದಂತಹ ವ್ರತವನ್ನು ಪಾಲಿಸ್ತಕ್ಕಂಥದ್ದು ಮುಖ್ಯವಾಗ್ತದೆ. ಹಾಗೆ ಪಾಲಿಸಿದಂತಹ 19 ಕಥೆಗಳು ಇದರಲ್ಲಿವೆ. ಇದರ 19 ಕಥೆಗಳಲ್ಲಿ ಮೊದಲನೇ ಕತೆ ಸುಕುಮಾರ ಸ್ವಾಮಿಯ ಕತೆ, ಎರಡನೆಯದು ಸುಕೌಶಲ ಸ್ವಾಮಿಯ ಕತೆ, ಮೂರನೆಯದು ಗಜಕುಮಾರನ ಕತೆ, ನಾಲ್ಕನೆಯದು ಸನತ್ಕುಮಾರ ಚಕ್ರವರ್ತಿಯ ಕತೆ, ಐದನೆಯದು ಅಣ್ಣಿಕಾಪುತ್ರನ ಕತೆ, 6 ಭದ್ರಬಾಹು ಭಟ್ಟಾರರ ಕತೆ, 7 ಲಲಿತಘಟೆಯ ಕತೆ, 8 ಧರ್ಮಘೋಷ ಭಟ್ಟಾರರ ಕತೆ, 9 ಸಿರಿದಣ್ಣನೆಂಬ ಭಟ್ಟಾರರ ಕತೆ, 10 ವೃಷಭಸೇನ ಭಟ್ಟಾರರ ಕತೆ, ಕಾರ್ತಿಕ ಋಷಿಯ ಕತೆ 11, ಅಭಯಘೋಷರೆಂಬ ಮುನಿಯ ಕತೆ 12ನೇದು, 13 ವಿದ್ಯುಚ್ಚೋರನೆಂಬ ಋಷಿಯ ಕತೆ, 14 ಗುರುದತ್ತ ಭಟ್ಟಾರ ಋಷಿಯ ಕತೆ, 15 ಚಿಲಾತ ಪುತ್ರನ ಕತೆ, 16 ದಂಡಕನೆಂಬ ಋಷಿಯ ಕತೆ, 17 ಮಹೇಂದ್ರ ದತ್ತ ಆಚಾರ್ಯರ್ ಮೊದಲಾದ 500 ಋಷಿಯರ್ಗಳ ಕತೆ, 18 ಚಾಣಕ್ಯ ಋಷಿಯ ಕತೆ, 19 ವೃಷಭಸೇನರೆಂಬ ಋಷಿಯ ಕತೆ. ಇದು ಮುನಿಗಳಾಗುವುದಕ್ಕೆ ಪೂರ್ವದಲ್ಲಿ ಏಕ್ದಮ್ ಅವರು ಮುನಿಗಳಾದದ್ದಲ್ಲ. ಪೂರ್ವದಲ್ಲಿ ಸಂಸಾರದಲ್ಲಿ ನಿಮ್ಮ ಹಾಗೆ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಕಾರಣಾಂತರದಿಂದ ಕ್ರಮೇಣ ಅವರು ಹೇಗೆ ಯತಿಧರ್ಮಕ್ಕೆ, ಋಷಿ ಧರ್ಮಕ್ಕೆ ಅವರು ಹೊರಳಿದರು, ಋಷಿಯಾಗಲು ಯಾಕೆ ಮನಸ್ಸು ಮಾಡಿದರು, ಅಂತಹ ಸಂದರ್ಭ ಏನು, ಆ ಘಟನೆ ಯಾವುದು ಅನ್ನೋದನ್ನು ಬಹಳ ರೋಚಕವಾಗಿ ಈ ಕಥೆಗಳು 19 ಕಥೆಗಳು ಹೇಳ್ತವೆ. ಈ 19 ಕಥೆಗಳಲ್ಲಿ ಒಂದೊಂದು ಕಥೆಯು ಸ್ವತಂತ್ರ ಕೃತಿಯೇ, ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಂಥ ಕೃತಿ ಅಲ್ಲ. ಪ್ರತಿಯೊಂದು ಕೃತಿಯೂ ಕೂಡ ತನಗೆ ತಾನೇ ಒಂದು ಸ್ವತಂತ್ರವಾದಂಥ ಕೃತಿಯಾಗಿರ್ತಕ್ಕಂಥದ್ದು. ಆದರೆ ಇವೆಲ್ಲವನ್ನು ಕೂಡಿಸ್ತಕ್ಕಂಥದ್ದು ಯಾವುದು ಅಂದರೆ ಅದು ಜೈನ ಧರ್ಮದ ವ್ರತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಗತಿ. ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಸತ್ಯ, ಬ್ರಹ್ಮಚರ್ಯ ಎನ್ನುವ ಈ 5 ಅಣುವ್ರತಗಳು ಅದು ಸಂಸಾರವೊಂದಿಗರು ಸ್ವೀಕರಿಸ್ತಕ್ಕಂಥದ್ದು. ಅದನ್ನು ತೀಕ್ಷ್ಣ ಸ್ವರೂಪದಲ್ಲಿ ಸ್ವೀಕರಿಸ್ತಕ್ಕಂಥದ್ದು ಯತಿಗಳು. ಅವರಿಗೆ ರಿಯಾಯಿತಿಗಳಿಲ್ಲ. ಸಂಸಾರಿಗರಾದಂಥ ನಮಗೆ ಸಣ್ಣ ಸಣ್ಣ ವ್ರತಗಳು, ಇವು ಅಣು ಅಂದರೆ ಚಿಕ್ಕ ವ್ರತಗಳು. ಯತಿಯಾದಂಥವನಿಗೆ ದೊಡ್ಡ ಮಹಾವ್ರತಗಳನ್ನು ಕೊಡ್ತಾರೆ. ಮಹಾವ್ರತಗಳಾಗಲಿ ಸಣ್ಣ ವ್ರತಗಳಾಗಲಿ ಒಪ್ಕೊಂಡ ಮೇಲೆ ಅದನ್ನು ಅವರು ಪಾಲಿಸಬೇಕಾಗುತ್ತೆ. ಹಾಗೆ ಪಾಲಿಸ್ತಕ್ಕಂತಹ ಈ ಅಣುವ್ರತಗಳನ್ನು ಯಾರ್ಯಾರು ಪಾಲಿಸಿದರು ಅದನ್ನು
ಗಂಭೀರ ಸ್ವರೂಪದಲ್ಲಿ ಅವರ ವ್ರತವನ್ನು ಸ್ವೀಕರಿಸಿದರೆ ಅವರು ಯತಿಯಾಗಿ ಅದನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಾಲಿಸಿದರು, ಬಂದಂತಹ ಕಷ್ಟಗಳನ್ನು ಪರೀಕ್ಷೆಗಳು ಅಂತ ಹೇಳಿದಲ್ಲ ಅದು, ಅದಕ್ಕಿಂತಲೂ ಕಠಿಣವಾದ ಕಷ್ಟಗಳು ಪ್ರಾಪ್ತವಾಗತಕ್ಕಂಥದ್ದು, ಅದಕ್ಕೆ ಉಪಸರ್ಗಗಳು ಅಂತ ಕರೀತಾರೆ. ಉಪಸರ್ಗ ಅದು ತೀವ್ರವಾದಂಥ ಘೋರವಾದಂತಹ ಕಷ್ಟ. ಅದು ಆ ಉಪಸರ್ಗಗಳು 4 ಉಂಟು. ಪರಿಷಹಗಳು 22 ಆದರೆ ಉಪಸರ್ಗಗಳು 4 ಉಪಸರ್ಗಗಳು ಉಂಟು. ಒಂದು ದೇವೋಪಸರ್ಗ. ನಾವು ತಪಸ್ಸಿಗೆ ತೊಡಗಿದಂತಹ ಸಂದರ್ಭದಲ್ಲಿ ದೇವತೆಗಳು ಕೂಡ ನಮಗೆ ತೊಂದರೆ ಕೊಡೋದುಂಟು. ಯಾವುದೋ ಪೂರ್ವಗ್ರಹದ ದೃಷ್ಟಿಯಿಂದ ತೊಂದರೆ ಕೊಡ್ಬೋದು, ಅಥವಾ ಹಿಂದಿನ ಭವದಲ್ಲಿ ನಾವು ಮಾಡಿದಂತಹ ಅವರಿಗೆ ಯಾವುದೋ ಒಂದು ತೊಂದರೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತೀಕಾರದಿಂದ ಈ ಭವದಲ್ಲಿ ತೊಂದರೆ ಕೊಡಬಹುದು. ಅದು ದೇವೋಪಸರ್ಗ. ಇನ್ನೊಂದು ತಿರಿಕೋಪಸರ್ಗ ಅಂತಂದರೆ ಪ್ರಾಣಿಗಳು. ಈ ಜೀವ ಜೈನ ಧರ್ಮದ ಭವಾವಳಿ ಬಹಳ ಮುಖ್ಯವಾದಂತಹ ಭಾಗ. ಅದು ಅಂದರೆ ಅನಂತ ಯಾತ್ರೆಯನ್ನು ಮಾಡಿಕೊಂಡು ಜೀವ ಸಂಚರಿಸ್ತಾ ಇರುತ್ತೆ. ಹಾಗೆ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಹೋಗತಕ್ಕಂಥದ್ದು ಇದಕ್ಕೆ ಭವಾವಳಿ ಅಂತ ಹೆಸರು. ಆವಳಿ ಅಂದರೆ ಗುಂಪು, ಅನೇಕ ಭವಗಳು. ಕೆಲವು ಜೀವಗಳು ಬಹು ಬೇಗ ಮುಕ್ತಿಗೆ ಆ ಪಥದಲ್ಲಿ ಹೋಗಬಹುದು, ಇನ್ನು ಕೆಲವರು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅವರು ಯಾವುದೋ ಕರ್ಮವನ್ನು ಕೂಡ ಆ ಬಂಧನದಿಂದ ಅವರು ಮುಕ್ತರಾಗಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಮುಕ್ತರಾಗುವವರೆಗೂ ಹುಟ್ಟು ಸಾವುಗಳ ರಾಟಳದಲ್ಲಿ ಅವರು ಸಂಚರಿಸ್ತಾನೇ ಇರಬೇಕಾಗತ್ತೆ. ಜೈನ ಧರ್ಮದಲ್ಲಿ ಆತ್ಮ ಎನ್ನುವುದು ಮತ್ತು ಕರ್ಮ ಎನ್ನುವುದು ಈ 2 ವಸ್ತುಗಳನ್ನು ಕುರಿತು ತುಂಬ ವಿಶ್ಲೇಷಣೆ ಉಂಟು. ಕರ್ಮ ಅದು ಮ್ಯಾಟರ್, ಘನವಸ್ತು. ಆತ್ಮನು ಹಗುರನಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಸಾಮತಿ ದೃಷ್ಟಾಂತದಿಂದ ಹೇಳುವುದಾದರೆ, ಹತ್ತಿ ಅದರ ಸ್ವಭಾವ ಹಗುರವಾದದ್ದರಿಂದ ಬಿಟ್ಟರೆ ಅದು ಗಾಳಿ ಮೇಲ್ಮೇಲೆ ಹೋಗ್ತಕ್ಕ ಊರ್ಧ್ವಗಾಮಿಯಾದದ್ದು. ಆ ಹತ್ತಿಗೆ ಊರ್ಧ್ವಗಾಮಿಯಾದ ಮೇಲಕ್ಕೆ ಗಾಳಿಗೆ ಅನುಗುಣವಾಗಿ ಹೋಗತಕ್ಕಂತಹ ಆ ಹತ್ತಿಗೆ ಸ್ವಲ್ಪ ನೀರು ನಾವು ಚಿಮುಕಿಸಿದರೆ ಅದರ ಸಂಪರ್ಕದಿಂದ, ನೀರಿನ ಸಂಪರ್ಕದಿಂದಾಗಿ ಕೆಳಗೆ ಬಿದ್ದು ಹೋಗುತ್ತೆ. ಅದು ಹೋಗೋದು ಮೇಲಕ್ಕೆ ಹಾರಕ್ಕಾಗೋದಿಲ್ಲ. ಹಾಗಾದರೆ ನೀನು ಮೇಲಕ್ಕೆ ಹಾರಕ್ಕಾಗೋದೇ ಇಲ್ವಾ? ಅದು ಶಾಶ್ವತವಾಗಿ ಹಾಗೇ ಇರುತ್ತಾ ಅಂದರೆ ಇಲ್ಲ, ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ ಉಂಟು. ಯಾವಾಗ ಅಂದರೆ ನೀರಿನ ತೇವದ ಅಂಶವನ್ನು ಕಡಿಮೆ ಕಡಿಮೆ ಆಗುತ್ತಾ ಅದು ಅಲುಗಾಡುತ್ತೆ. ಇನ್ನೂ ಕಡಿಮೆ ಅದನ್ನು ಸ್ವಲ್ಪ ಮೇಲಕ್ಕೆ ಬರುತ್ತೆ, ಇನ್ನೂ ಕಡಿಮೆ ಅದರ ಮೇಲೆ ಸಂಪೂರ್ಣ ಮುಕ್ತವಾದಂಥ ಸಂದರ್ಭದಲ್ಲಿ ಮೇಲಕ್ಕೆ ಊರ್ಧ್ವಗಾಮಿ ಹಾಗೆ ಹೋಗುತ್ತೆ. ಬಿದಿರಿನ ಸ್ವಭಾವ ಎಷ್ಟೇ ನೀರಿನಲ್ಲಿ ನಾವು ಇದನ್ನು ಕೂಡ ಕೈ ಬಿಟ್ಟ ತಕ್ಷಣ ಆ ಬಿದಿರು ಮೇಲಕ್ಕೆ ಬಂದುಬಿಡುತ್ತೆ. ಆ ಬಿದಿರಿಗೆ ಮಣ್ಣು ಮೆತ್ತಿ ಗಣೇಶನನ್ನು ಮಾಡಿ ನೀರಿಗೆ ನಾವು ಬಾವಿಗೆ ಅದು ಬಿಟ್ಟರೆ ಮುಳುಗು ಹೋಗುತ್ತೆ. ತೇಲಬೇಕಾಗಿದ್ದಂತಹ ಆ ಬಿದಿರು ಮುಳುಗು ಹೋಗಿರುತ್ತೆ. ಹಾಗಾದರೆ ಅದು ಮೇಲಕ್ಕೆ ಬರೋದಿಲ್ವೋ ಅಂದರೆ ಬರುತ್ತೆ. ಆ ಮಣ್ಣಿನ ಅಂಶದಿಂದ ಮುಕ್ತವಾದಂಗೆಲ್ಲ ಮೇಲಕ್ಕೆ ಬಂದು ಸಂಪೂರ್ಣವಾಗಿ ಸಹಜ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಂಡ ಮೇಲೆ ಹೋಗುತ್ತೆ. ಹಾಗೆ ಈ ಬಿದಿರು ಅಥವಾ ಹತ್ತಿ ಇದು ಆತ್ಮನಿಗೆ ಹೋಲಿಕೆ. ಮತ್ತು ಮಣ್ಣು ಹಾಗೂ ನೀರು ಅದು ಸೇರಿದ್ದು ಅದು ಕರ್ಮದ ಲೇಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಈ ಸರಳವಾದ ದೃಷ್ಟಾಂತದಿಂದ ಆ ಗಹನವಾದ ಜೈನ ಧರ್ಮದ ವಿಚಾರವನ್ನು ನಾವು ತಿಳ್ಕೊಂಡ ಹಾಗಾಗತ್ತೆ. ಹಾಗೆ ಆ ರೀತಿ ಮುಕ್ತಾತ್ಮನಾಗುವ ಕಡೆಗೆ ಹೊರಟಂತಹ ಸಂಸಾರದ ಬಂಧನದಲ್ಲಿದ್ದಂತಹ ಜೀವಗಳ ಕಥೆಯನ್ನು ತಿಳಿಸ್ತಕ್ಕಂಥದ್ದು ಈ 19 ಕಥೆಗಳು. ಇದು ಹೊರನೋಟೋದಕ್ಕೆ ಕಥೆಗಳು ನಾನು ಹೇಳಿದ್ದಾರೆ. ಚೌಕಟ್ಟು ಮೇಲೆ ಪ್ರಾಕೃತದ ಗಾಥೆ ಮತ್ತು ಕೆಳಗಡೆ ಅದಕ್ಕೆ ಸ್ವಲ್ಪ ವಿವರಣೆ, ಆಮೇಲೆ ಕತೆ ಪ್ರಾರಂಭ ಆಗುತ್ತೆ. ಈ ಕಥೆಗಳ ಚೌಕಟ್ಟಿಗೆ 19 ಕಥೆಗಳಿಗೆ ಕೊಟ್ಟಂತಹ ನಮಗೆ ದೊರೆತಂತಹ ಮೊದಲ ಕಟ್ಟಿನಲ್ಲಿ ಇದ್ದ ಹೆಸರು ಉಪಸರ್ಗ ಕೇವಲಿಗಳ ಕಥೆ. ನಾನು ಈಗ ಹೇಳಿದಂತಹ 4 ರೀತಿಯ ಉಪಸರ್ಗಗಳನ್ನು ಸಹಿಸಿಕೊಂಡಂತಹ 19 ಮುನಿಗಳ ಕತೆ ಬರುತ್ತಲ್ಲ, ಆದ್ದರಿಂದ ಇದು ಆ ಉಪಸರ್ಗ ಕೇವಲಿಗಳು. ಉಪಸರ್ಗದಲ್ಲಿ ಪಾರಾಗಿ ಆ ನೋವನ್ನು ಸಂಯಮದಿಂದ ಸಹಿಸಿಕೊಂಡು ಮುಕ್ತಿಯ ಕಡೆಗೆ ಚಲಿಸುತ್ತಾ ಮುಕ್ತಾತ್ಮರಾದಂತಹ ಆ ಮುನಿಗಳ ಕಥೆಯಾದ್ದರಿಂದ ಅವರು ಉಪಸರ್ಗ ಸಹಿಸಿದ್ದರಿಂದ ಈ ಕಥೆಗಳಿಗೆ ಉಪಸರ್ಗ ಕೇವಲಿಗಳ ಕಥೆ ಅಂತ ಹೆಸರು ಉಂಟು. ಇನ್ನೊಂದು ಹೆಸರು, ಆ ಕವಿ ಕಥೆಗಳನ್ನು ಪ್ರಾರಂಭಿಸುವಾಗ ಹೇಳ್ತಾರೆ ಅವರು
ಹೇಗೆ ಪ್ರಾರಂಭ ಮಾಡ್ತಾರೆ ಅಂದರೆ, ನಾನು ಇಷ್ಟೊತ್ತು ಹೇಳಿದ್ದು ಪ್ರಾಕೃತದ ಗಾಥೆಯಿಂದ, ಇದು ಕಥೆಗಳು. ಆದರೆ ಕಥೆಯ ಒಟ್ಟು ಚೌಕಟ್ಟನ್ನು ಆರಂಭ ಮಾಡುತ್ತೆ. ಒಂದು ಉಪೋದ್ಘಾತ ಬೇಕಲ್ಲ, ಒಂದು ಪ್ರಾರಂಭ ಬೇಕಲ್ಲ, ಒಂದು ಪ್ರಿಫೇಸ್ ಬೇಕಲ್ವ. ಅದೇನು ಹೇಳ್ತಾರೆ, ನಮಗೆ ದೊರೆತಂತಹ ಕಟ್ಟಿನಲ್ಲಿ ಈಗ ಅಚ್ಚಾಗಿರುವ ಪುಸ್ತಕಗಳಲ್ಲಿ ಕೊಡುವುದು ಪ್ರಾಕೃತದ ಗಾಥೆಯ ಬದಲು ಒಂದು ಸಂಸ್ಕೃತದ ಶ್ಲೋಕ ಇದೆ ಆರಂಭದಲ್ಲಿ. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲೀಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಇದು ಸಂಸ್ಕೃತ ಶ್ಲೋಕ. ಇದನ್ನು ರಚಿಸಿದವರು ಜೈನಾಚಾರ್ಯರಲ್ಲಿ ಬಹಳ ದೊಡ್ಡ ಆಚಾರ್ಯರಾದಂತಹ 4-5ನೇ ಶತಮಾನದಲ್ಲಿ ಇದ್ದಂತಹ ಸಮಂತಭದ್ರಾಚಾರ್ಯರು. ಆ ಸಮಂತಭದ್ರಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿರ್ತಕ್ಕಂತಹ ರತ್ನಕರಂಡ ಶ್ರಾವಕಾಚಾರ ಅಂತ. ಶ್ರಾವಕರು ಅಂದರೆ ಗೃಹಸ್ಥರು, ಸಂಸಾರಿಗಳು, ಕುಟುಂಬದಲ್ಲಿರ್ತಕ್ಕಂಥವರು. ಅವರು ಆಚರಿಸಬೇಕಾದ ಶ್ರಾವಕರ ಆಚಾರಗಳನ್ನು ಹೇಳ್ತಕ್ಕಂಥದ್ದು ಈ ರತ್ನಕರಂಡಕ. ರತ್ನದಿಂದ ಮಾಡಿದಂಥ ಕರಂಡಕ ಅಂದರೆ ಪೆಟ್ಟಿಗೆ. ರತ್ನದ ಪೆಟ್ಟಿಗೆಯಲ್ಲಿ ವ್ರತಗಳು ಇವೆ ಅಂತ ತಿಳ್ಕೊಳ್ಳೋಣ. ಅವುಗಳನ್ನು ಪಾಲಿಸ್ತಕ್ಕಂಥ ಈ ಶ್ರಾವಕರು, ಅವರಿಗೆ ಹೇಳಿದಂಥ ಕಥೆಗಳು ಅದು ರತ್ನಕರಂಡಕ ಶ್ರಾವಕಾಚಾರ. ಅದರ ಪ್ರಾರಂಭದಲ್ಲಿ ನಾನು ಹೀಗೆ ತಾನೇ ಹೇಳಿದಂತಹ ಸಂಸ್ಕೃತ ಶ್ಲೋಕ ಇದೆ. ಅದು ಜೈನರ 24 ತೀರ್ಥಂಕರರಲ್ಲಿ 24ನೇವರಾದಂತಹ ವರ್ಧಮಾನ ತೀರ್ಥಂಕರರಿಗೆ ನಮಸ್ಕಾರ ಮಾಡುವುದರ ಮೂಲಕ ಉಳಿದೆಲ್ಲ 23 ಜನ ತೀರ್ಥಂಕರರಿಗೂ ನಮಸ್ಕಾರ ಮಾಡಿದ ಹಾಗೆ. ಆದ್ದರಿಂದ ನಮಸ್ಕಾರ. ನಮಃ ಶ್ರೀ ವರ್ಧಮಾನಾಯ. ಅಲ್ಲಿ ವರ್ಧಮಾನಾಯ ಅಂತ ಬರುತ್ತೆ ನೋಡಿ. ವರ್ಧಮಾನರು ಮತ್ತು ಇತರರಿಗೂ ಯಾಕೆ ಅವರಿಗೆ ನಾವು ನಮಸ್ಕರಿಸಬೇಕು? ನಮಃ ಶ್ರೀ ವರ್ಧಮಾನಾಯ ಅವರಿಗೆ ನಮಸ್ಕರಿಸೋದಕ್ಕೆ ಕಾರಣ ಎಂದರೆ, ನಿರ್ಧೂತ ಕಲೀಲಾತ್ಮನೆ. ನಿರ್ಧೂತ, ಅವರು ನಿವಾರಿಸಿದ್ದಾರೆ, ಕಳೆದುಬಿಟ್ಟಿದ್ದಾರೆ, ಕಳಿಸಿಬಿಟ್ಟಿದ್ದಾರೆ, ಮುಕ್ತರಾಗಿದ್ದರಿಂದ. ಯಾವುದರಿಂದ? ಕಲೀಲಾತ್ಮನೆ, ಪಾಪದಿಂದ. ನಾನು ಆಗಲೇ ಹೇಳಿದಂಥ ಪುದ್ಗಲಗಳಿಂದ ಆತ್ಮನಿಗೆ ಯಾವ ಪಾಪದ ಲೇಪ ಮೆತ್ತುಕೊಂಡಿತ್ತೋ ಅದನ್ನು ಸಂಪೂರ್ಣವಾಗಿ ಅವರು ತೊಳೆದು ಬಿಟ್ಟಿದ್ದಾರೆ, ನಿವಾರಿಸಿದ್ದಾರೆ, ಕಳೆದು ಬಿಟ್ಟಿದ್ದಾರೆ. ಅದರಿಂದ ಬಿಡುಗಡೆಯನ್ನು ಪಡೆದಿದ್ದಾರೆ. ಅಷ್ಟೇ ದೊಡ್ಡದೋ ಅಂತಂದರೆ, ನಮಶ್ರೀ ವರ್ಧಮಾನಾಯ ನಿರ್ಧೂತ ಕಲೀಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಯದ್ವಿದ್ಯೆ, ಅವರು ತಪಸ್ಸಿನಿಂದ ಒಂದು ಸಂಪೂರ್ಣವಾದ ವಿಶೇಷವಾದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯವನ್ನು ಆಚರಿಸುವುದರ ಮೂಲಕ ತ್ರಿಲೋಕದ ಸಂಗತಿಗಳನ್ನು, ತ್ರಿಕಾಲದ ಸಂಗತಿಗಳನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಅವರಿಗೆ ಅದು ವಶವಾಗಿದೆ, ಅದು ಅವರಿಗೆ ಪ್ರಾಪ್ತವಾಗಿದೆ. ಆ ಪ್ರಾಪ್ತವಾಗಿದ್ದರ ಮೂಲಕ ನಾವು ಕನ್ನಡಿ ಇಟ್ಕೊಂಡು ಅದರ ಮೂಲಕ ಹೇಗೆ ನೋಡ್ಕೊಳ್ತೀವೋ ಹಾಗೆ ಆ ಸಾಕ್ಷಾತ್ಕರಿಸಿದ ಸಂಪೂರ್ಣ ವಿದ್ಯೆಯ ಮೂಲಕ 3 ಲೋಕದ ಸಂಗತಿಗಳನ್ನು, ಭೂತ, ಭವಿಷ್ಯತ್, ವರ್ತಮಾನ 3 ಕಾಲಗಳ ವಿಚಾರವನ್ನು ತಿಳ್ಕೊಳ್ಳುವ ವಿದ್ಯೆಯನ್ನು ಅವರು, ಸರ್ವಜ್ಞರವರು, ಸರ್ವಜ್ಞತ್ವವನ್ನು ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥವರು. ಅವರಿಗೆ ನಾನು ನಮಸ್ಕರಿಸ್ತೀನಿ ಅಂತ ಅದು ಹೇಳ್ತಾರೆ. ಅದರಿಂದ ಪ್ರಾರಂಭಿಸಿ ಹೀಗೆ ಅವರೇ ವರ್ಧಮಾನರೇ ಮೊದಲಾದಂತಹ ಈ ಎಲ್ಲ ತೀರ್ಥಂಕರರಿಗೂ ನಾನು ವಂದಿಸಿ ಮಹಾಪುರುಷಗಳ ಕಥೆಗಳಂ ಪೇಳ್ವೆನ್ ಅಂತ ಹೇಳಿ ಈ ಕಥೆಯನ್ನು ಪ್ರಾರಂಭಿಸ್ತಾರೆ. ಆದರೆ ವಾಸ್ತವವಾಗಿ ಈ ದೊರೆತಿರ್ತಕ್ಕಂತಹ 7 ಓಲೆಗರಿ ಹಸ್ತಪ್ರತಿಗಳು, ಒಡ್ಡಾರಾಧನೆ ಕಥೆಗಳನ್ನು ಒಳಗೊಂಡಿರತಕ್ಕಂತಹ 7 ಓಲೆಗರಿ ಹಸ್ತಪ್ರತಿಗಳಲ್ಲಿ ಕೆಲವು ಹಸ್ತಪ್ರತಿಗಳಲ್ಲಿ ಈ ಸಂಸ್ಕೃತ ಶ್ಲೋಕಕ್ಕೆ ಬದಲು ಪ್ರಾಕೃತದ ಪದ್ಯಗಳೇ, ಪ್ರಾಕೃತದ ಗಾಥೆಗಳೇ ಇವೆ. ಅವುಗಳು ಜೈನಾಚಾರ್ಯರಲ್ಲಿ ಅತ್ಯಂತ ಪ್ರಾಚೀನ ಆಚಾರ್ಯರುಗಳು ಸಮಂತಭದ್ರರು ಹೇಳಿದ್ನಲ್ಲ, ಅವರಿಗಿಂತಲೂ ಹಿಂದೆ ಇದ್ದಂತಹ ಕುಂದಕುಂದಾಚಾರ್ಯರು. ಆ ಕುಂದಕುಂದಾಚಾರ್ಯರಿಗೆ ಹೆಚ್ಚಿನ ಮಹತ್ವ ಉಂಟು. ಅವರು ಪ್ರಾಕೃತದಲ್ಲಿ 3 ಮಹತ್ವದ ಪುಸ್ತಕಗಳನ್ನು ಮತ್ತು ಅನೇಕ ಪಾಹುಡಗಳನ್ನು, ಅಷ್ಟಪಾಹುಡಗಳನ್ನು ರಚಿಸಿದ್ದಾರೆ. 3 ಮಹತ್ವದ ಕೃತಿಗಳು ಪ್ರಾಕೃತದಲ್ಲಿ ಇರತಕ್ಕಂಥದ್ದು. ಒಂದು ಸಮಯ ಸಾರ, ಇನ್ನೊಂದು ಪ್ರವಚನ ಸಾರ, ಇನ್ನೊಂದು ಪಂಚಾಸ್ತಿಕಾಯ ಅಂತ. ಇವುಗಳಿಂದ ತೆಗೆದುಕೊಂಡಂತಹ ಒಂದೊಂದು ಗಾಹೆಗಳನ್ನು ಒಳಗೊಂಡಂತಹ ರಚನೆ 4 ಹಸ್ತಪ್ರತಿಗಳಲ್ಲುಂಟು. ಉದಾಹರಣೆಗೆ ಈ ನಮಶ್ರೀ ವರ್ಧಮಾನಾಯ ಇದಕ್ಕೆ ಮೂಲವಾದಂತಹ ಪ್ರಾಕೃತದ ಪದ್ಯ ಕುಂದಕುಂದಾಚಾರ್ಯರು ರಚಿಸಿರ್ತಕ್ಕಂಥದ್ದು.
ಅದರಲ್ಲಿ ಅವರು ತಿಲೋಯ ಸಬ್ಬ ಜೀವಾಣಂ ಹಿಯಂ ಧಮ್ಮೋ ದೇಸಿಣಂ ಒಡ್ಡಮಾಣಂ ಮಹಾವೀರಂ ವಂದಿತ್ತ ಸಬ್ಬ ವೇಣಂ. ಇದು ಪ್ರಾಕೃತದಲ್ಲಿದೆ. ಒಡ್ಡಮಾಣಂ ವಂದಿತ್ತ, ವರ್ಧಮಾನರಿಗೆ ನಾನು ವಂದಿಸುತ್ತೇನೆ, ನಮಸ್ಕರಿಸ್ತೇನೆ. ಯಾಕೆ ಅವರಿಗೆ ನಮಸ್ಕಾರ ಮಾಡಬೇಕು? ಅವರು ತಿಲೋಯ ಸಬ್ಬ ಜೀವಾಣಂ, ತಿಲೋಯ ಅಂದರೆ ತ್ರಿಲೋಕ, 3 ಲೋಕದ ಸಬ್ಬ ಜೀವಾಣಂ, ಸಮಸ್ತ ಜೀವಗಳಿಗೂ ಕೂಡ ಅವರು ವಿಚಾರಗಳನ್ನು ಹೇಳಿದ್ದಾರೆ. ಬದುಕುವ ದಾರಿಯಿಂದ ಮತ್ತು ಮುಕ್ತವಾಗುವ ದಾರಿಯನ್ನು ತಿಳಿಸಿದ್ದಾರೆ. ತಿಲೋಯ ಸಬ್ಬ ಜೀವಾಣಂ, ಸರ್ವ ಜೀವನಿಗೂ ಉಪದೇಶ ಕೊಟ್ಟರು. ಎಂಥ ಉಪದೇಶದ? ಹಿತೋಪದೇಶ. ತಿಲೋಯ ಸಬ್ಬ ಜೀವಾಣಂ ಹಿಯಂ ಧಮ್ಮೋದೇಶಂ. ಸುಮ್ಮನೆ ಧರ್ಮ ಹೇಳೋದಲ್ಲ, ಹಿತವಾದದ್ದು, ಆತ್ಮನಿಗೆ ಹಿತವಾದದ್ದು, ಜೀವನಿಗೆ ಹಿತವಾದಂತಹ ಧರ್ಮವನ್ನು ಅವರು ಬೋಧಿಸಿದವರು. ತಿಲೋಯ ಸಬ್ಬ ಜೀವಾಣಂ ಹಿಯಂ ಧಮ್ಮೋದೇಶಿಣಂ ಮಾಡಿದಂತಹ ಒಡ್ಡಮಾಣಂ ನಾನು ವಂದಿಸ್ತೇನೆ. ಒಡ್ಡಮಾಣಂ ವಂದಿತ್ತ ಸಬ್ಬ ವೇಯಿಣಂ, ಅವರು ಸರ್ವವನ್ನು ತಿಳಿದಂತಹ ಸರ್ವಜ್ಞರು ಅಂತ ತಿಳಿಸ್ತಾರೆ. ಇದು ಕೆಲವು ಹಸ್ತಪ್ರತಿಗಳಲ್ಲೂ ಕೂಡ ಉಂಟು. ಈ ರೀತಿ ತೀರ್ಥಂಕರರಿಗೆ ವಂದಿಸಿ ಕಥೆಗಳನ್ನು ಒಂದೊಂದಾಗಿ ಕಥೆಯನ್ನು ಹೇಳ್ತಾರಲ್ಲ, ಆ ಕಥೆಗಳ ವ್ಯಾಪ್ತಿಯನ್ನು ವಿವರಿಸ್ತಕ್ಕಂತಹ ಆ ಹಸ್ತಪ್ರತಿ, ಅದಕ್ಕೆ ಒಡ್ಡಾರಾಧನೆ ಅಂತ ನಾವು ಇವತ್ತು ಹೇಳ್ತಾ ಇದ್ದೀವಲ್ಲ, ಅದು ಒಂದು ಟೀಕಾ ಗ್ರಂಥ. ಆದ್ದರಿಂದ ಆ ಮೂಲ ಲೇಖಕನು ಕೊಟ್ಟಂತಹ ಹೆಸರು ಅದು ಆರಾಧನಾ ಕರ್ನಾಟ ಟೀಕಾ. ಅವನು ಕೊಟ್ಟಿದ್ದ ಹೆಸರು. ಇವತ್ತು ನಾವು ಹೇಳ್ತಾ ಇರೋದು ಒಡ್ಡಾರಾಧನೆ ಅವನ ಮೂಲ ಲೇಖಕನು ಕೊಟ್ಟ ಹೆಸರಲ್ಲ. ಆ ಮೂಲ ಲೇಖಕನು ಕನ್ನಡದಲ್ಲಿ 19 ಕಥೆಗಳನ್ನು ರಚಿಸಿದಂಥವನು ಕೊಟ್ಟ ಹೆಸರು. ಅದಕ್ಕೆ ಆರಾಧನಾ ಕರ್ನಾಟ ಟೀಕಾ. ಆರಾಧನಾ ಎನ್ನುವ ಮೂಲ ಪ್ರಾಕೃತ ಗ್ರಂಥಕ್ಕೆ ಕನ್ನಡ ಭಾಷೆಯಲ್ಲಿ ಟೀಕಾ ಬರೆದಂಥ ವ್ಯಾಖ್ಯಾನಗಳನ್ನು ಒಳಗೊಂಡಂತಹ ಈ ಕಥೆಗಳನ್ನು ನಾನು ಹೇಳ್ತಾ ಇದ್ದೇನೆ ಅಂತ. ಈ ಹೆಸರನ್ನು, ಇದು ಆರಾಧನಾ ಕರ್ನಾಟ ಟೀಕಾ ಅಂತ ಇದಕ್ಕಿತ್ತು ಅನ್ನೋದನ್ನು ಮೊಟ್ಟಮೊದಲು ಹೇಳಿದಂಥವನು ರಾಮಚಂದ್ರ ಮುಮುಕ್ಷು ಎನ್ನತಕ್ಕಂತಹ ಒಬ್ಬ ಮುನಿ. ಆ ರಾಮಚಂದ್ರ ಮುಮುಕ್ಷು 11ನೇ ಶತಮಾನದಲ್ಲಿ ಅವರು ಪುಣ್ಯಾಶ್ರವ ಎನ್ನುವ ಒಂದು ಕಥಾಕೋಶ, ಅದು ಕೂಡ ಆ ಪುಣ್ಯಾಶ್ರವ ಕಥಾಕೋಶದಲ್ಲಿ ಸುಮಾರು 40 ಕಥೆಗಳಿವೆ. ಅದರಲ್ಲಿ ನಾನು ಈ ಕಥೆಯಲ್ಲಿ ಮುಖ್ಯವಾದ ಕಥೆಗಳನ್ನು 2 ಈ ಆರಾಧನಾ ಗ್ರಂಥದಿಂದ ನಾನು ಸ್ವೀಕರಿಸಿದ್ದೇನೆ. ಆರಾಧನಾ ಕರ್ನಾಟ ಟೀಕಾ ಎನ್ನತಕ್ಕಂಥವನು ಕನ್ನಡದಲ್ಲಿ ಬ್ರಾಜಿಷ್ಣು ಎನ್ನುವ ಒಬ್ಬ ಮುನಿ ಇದನ್ನು ರಚಿಸಿದ್ದಾನೆ, ಅದರಿಂದ ನಾನು ತೆಗೆದುಕೊಂಡೆ ಅಂತ ಹೇಳ್ತಾನೆ. ಈಗ ನಾವು ಓದತಕ್ಕಂತಹ ಕನ್ನಡದಲ್ಲಿ ಹೆಚ್ಚಾಗಿರುವ ಗ್ರಂಥದಲ್ಲಿ ಶಿವಕೋಟಿ ಮುನಿಗಳು ರಚಿಸಿರ್ತಕ್ಕಂತಹ ಈ ಒಡ್ಡಾರಾಧನೆ ಕೃತಿ ಅಂತ ಇದೆ. ಹಾಗಾದರೆ ಶಿವಕೋಟಿ ಅಂತ ಹೇಳ್ತೀರಿ, ನೀವು ಈಗ ಬ್ರಾಜಿಷ್ಣು ಅಂತ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ಮೂಲ ಲೇಖಕ ಯಾರು? ಈ ಗೊಂದಲವನ್ನು ಪರಿಹರಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ನಮ್ಮ ಎದುರಾಗಬಹುದು. ಶಿವಕೋಟಿ ಮುನಿಯು ಆರಾಧನಾ ಗ್ರಂಥವನ್ನು, ಮೂಲ ಗ್ರಂಥವನ್ನು 2400 ಪ್ರಾಕೃತ ಗಾಥೆಗಳನ್ನು ಒಳಗಿರ್ತಕ್ಕಂಥ ಬೃಹತ್ ಕೃತಿಯನ್ನು ರಚಿಸಿದವನು ಶಿವಕೋಟಿ. ಶಿವಕೋಟಿ ಅಂತ ಸಣ್ಣ ಸಾನು ಒಳಗೊಂಡಂತಹ ನಾಮರೂಪವೂ ಅವನಿಗುಂಟು. ನಾವು ಶಿಷ್ಟರೂಪವಾಗಿ ಶಿವಕೋಟಿ ಅಂತ ಹೇಳ್ತೇವೆ. ಆ ಮುನಿ ಯಾರು? ಅವನು ಕ್ರಿಸ್ತಶಕ 1-2ನೇ ಶತಮಾನದಲ್ಲಿ ಇದ್ದಂಥ ಮುನಿ. ಆತ ನಿರ್ಗ್ರಂಥ ಮುನಿ. ಪಾಣಿದಲ ಬೋಯಿ ಶಿವಕೋಟಿ ಅಂತ ಇದೆ. ಪಾಣಿದಲ ಇದು ಪ್ರಾಕೃತ ರೂಪ. ಸಂಸ್ಕೃತದಲ್ಲಿ ಪಾಣಿತಲ, ಪಾಣಿ ಅಂದರೆ ಅಂಗೈ, ತಲ ಇದು ಕೃತಿ, ಇದು ಈ ಬೊಗಸೆ. ಇದರಲ್ಲಿ ಅಂಗೈ ಒಳಭಾಗ, ಇದು ಅಗಂ ಕೈ ಅಂಗೈ. ಪಾಣಿದಲ ಭೋಯಿ, ಅಂಗೈಯಲ್ಲಿ ಆಹಾರವನ್ನು ಸ್ವೀಕರಿಸ್ತಾ ಇದ್ದಾನು. ನಿರ್ಗ್ರಂಥ ಜೈನ ಮುನಿಗಳು ಅವರು ಕುಳಿತು ಊಟ ಮಾಡುವುದಿಲ್ಲ. ಟೇಬಲ್ ಮಿಲ್ಸು ಅವೆಲ್ಲ ಇಲ್ಲ. ತಟ್ಟೆಯಲ್ಲಿ ಕುಟ್ಕೊಂಡು ಹರಿಣದಲ್ಲಿ ಪಾತ್ರೆಯಲ್ಲಿ ಊಟ ಮಾಡುವುದಿಲ್ಲ. ಅವರು ನಿಂತ್ಕೊಂಡು ಆಹಾರ ತೆಗೆದುಕೊಳ್ತಾರೆ. ನಿರ್ಗ್ರಂಥರು, ದಿಗಂಬರ ಮುನಿ ಅವರು ಆಹಾರಕ್ಕೆ ಅವರು 24 ಗಂಟೆಗೆ ಒಂದೇ ಸರ್ತಿ ಆಹಾರ ತೆಗೆದುಕೊಳ್ತಕ್ಕಂಥದ್ದು. ಇವತ್ತು ಸಾಮಾನ್ಯವಾಗಿ ಬೆಳಗ್ಗೆ 10 ಗಂಟೆಯಲ್ಲಿ ಆಹಾರ ತೆಗೆದುಕೊಳ್ತಾರೆ. ಆಹಾರ ತೆಗೆದುಕೊಳ್ಳುವುದಕ್ಕೆ ಹೋಗುವುದು ಒಂದು ಉಂಟು.
ಚರಿಗೆಗೆ ಹೋಗುವುದು ಅನ್ನತಕ್ಕಂಥದ್ದು ಅದು ಚಂದ್ರಗತಿಯಲ್ಲಿ ಅಂತ. ಆಹಾರಕ್ಕೆ ಹೋಗ್ಬೇಕಾದ್ರೆ ನಿರ್ಗ್ರಂಥ ಮುನಿ ಹತ್ರ ಎರಡೇ ವಸ್ತುಗಳಿರ್ತಕ್ಕಂಥದ್ದು, ಇನ್ನೇನೋ ಅವ್ರ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ. ಒಂದು ಬಿಸಿನೀರನ್ನು ಒಳಗೊಂಡಂತಹ ಒಂದು ಕಮಂಡಲು ಇರುತ್ತೆ. ಇನ್ನೊಂದು ಅವರ ಕೈಯಲ್ಲಿ ನವಿಲುಗರಿಯ ಪಿಂಚಿ ಅಂತ ಹೇಳ್ತಾರೆ, ನವಿಲುಗರಿಯ ಮಯೂರ ಪಿಂಚಿ ಅಂತ ಉಂಟು. ಆ ಪಿಂಚಿ ಯಾತಕ್ಕೆ ಅಂದರೆ ಅವರು ಕೂತ್ಕೊಳ್ಬೇಕಾದ್ರೆ ನಮ್ಮ ಹಾಗೆ ಸುಮ್ಮನೆ ಕೂತ್ಬಿಡೋದಿಲ್ಲ. ಯಾಕೆಂದರೆ ನಮ್ಮ ಚರ್ಮಚಕ್ಷುವಿಗೆ ಕಾಣದೇ ಇರತಕ್ಕಂತಹ ಅಗೋಚರವಾದ ತುಂಬ ಸೂಕ್ಷ್ಮವಾದಂತಹ ಕ್ರಿಮಿಕೀಟಗಳು ಇರುತ್ತವೆ, ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ದರಿಂದ ಕೂತ್ಕೊಳ್ಳೋದಕ್ಕೆ ಮೊದಲು ಹಿಂಸೆ ಆಗಬಾರದು, ಅಹಿಂಸೆಯ ಪಾಲಕರು ನಾವು. ಆದ್ದರಿಂದ ಕೂತ್ಕೊಳ್ಳೋ ಮೊದಲು ಅದಕ್ಕೆ ನೋವು ಆಗಬಾರದು, ಅವು ಪಕ್ಕಕ್ಕೂ ಹೋಗಬೇಕು, ದೂರನೂ ಸರಿಬೇಕು. ಆದ್ದರಿಂದ ನವಿಲುಗರಿಯ ಪಂಚದಿಂದ ಹೀಗಂದು, ಅಂದರೆ ಈಗ ಪಾಚಿ ಕಟ್ಟಿರುವ ನೀರಿನಿಂದ ಹಿಂದೆ ಬಾವಿಯಲ್ಲಿ ನೀರು ತೆಗೆದುಕೊಳ್ತಾ ಇದ್ದ ಸಂದರ್ಭದಲ್ಲಿ ಆ ಬಿಂದಿಗೆಯನ್ನು ನಾವು ಬಿಟ್ಟು ಹಗ್ಗದಿಂದ ಕೆಳಕ್ಕೆ ಪಾಚಿ ಕಟ್ಟಿದ್ದನ್ನು 4-5 ಸತಿ ಬಿಂದೆ ಆಡಿಸಿದಾಗ ಆ ಕಸ ಎಲ್ಲ ದೂರಕ್ಕೆ ಸರಿತಾ ಇತ್ತು, ಆಮೇಲೆ ತುಂಬಿಕೊಳ್ತಾ ಇದ್ವು. ಹಾಗೆ ಕೂತ್ಕೊಳ್ಳೋದಕ್ಕೆ ಮೊದಲು ಅವರು ಸ್ವಚ್ಛ ಮಾಡಿಕೊಂಡು ಕೂತ್ಕೊಳ್ತಾ ಇದ್ದರು. ನಿರ್ಗ್ರಂಥ ಮುನಿ ನಡಿಬೇಕಾದರೆ ಆತನಿಗೆ ನಿಯಮ ಉಂಟು. 4 ಹೆಜ್ಜೆಯವರೆಗೂ ಪೂರ್ತಿ ಚೆನ್ನಾಗಿ ನೋಡಿ ಅಲ್ಲಿ ಏನು ಇರುವೆ ಹೋಗ್ತಾ ಇಲ್ಲ, ಜಿರಳೆ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ಅವರು ಮುಂದಕ್ಕೆ ಹೋಗಬೇಕು. ಇಷ್ಟು ಕಠಿಣವಾದ ನಿಯಮ. ಆದ್ದರಿಂದ ಅವರು ನಿಂತುಕೊಂಡು ಅವರು ಆಹಾರವನ್ನು ಸ್ವೀಕರಿಸಬೇಕು. ನಾನು ಆಗಲೇ ಹೇಳಿದೆ, ಪಾತ್ರೆ ಇಲ್ಲ ಮತ್ತೊಂದು. ಹಾಗಾದರೆ ಹೇಗೆ? ಕುಟುಂಬದಲ್ಲಿರ್ತಕ್ಕಂಥವರು ಆಹಾರಕ್ಕೆ ಬರುವ ಮುನಿ ಗುರುತಿಸ್ತಾರೆ. ಬೆಳಗ್ಗೆ 10 ಗಂಟೆ ಸುಮಾರಿನಲ್ಲಿ ನಿರ್ಗ್ರಂಥ ಮುನಿ ಒಂದು ಕೈಯಲ್ಲಿ ಕಮಂಡಲು ಪಿಂಚಿ ಎರಡನ್ನು ಒಂದೇ ಕೈಯಲ್ಲಿ ಹಿಡ್ಕೊಂಡು ಬಲಗೈಯನ್ನು ಬಿಡುವು ಮಾಡಿಕೊಂಡು ಭುಜದ ಮೇಲೆ ಹೀಗಿಟ್ಕೊಂಡು ಬರ್ತಾರೆ. ಅವರು ಮನೆಗಳ ಮುಂದೆ ಹಾದು ಹೋಗ್ತಾರೆ. ಅವರು ಅದರ ಸೂಚನೆ ಏನೆಂದರೆ, ನಾನು ಈಗ ಆಹಾರಕ್ಕೆ ಬಂದಿದ್ದೇನೆ ನಾನು ಅಂತ. ಹಾಗಂದ್ಬಿಟ್ಟು ಯಾವುದೋ ಒಂದು ಮನೆಗೆ ಹೋಗ್ಬಿಟ್ಟು ನನಗೆ ಆಹಾರ ಕೊಡಿ ಅಂತ ಕೇಳಿ ಬಾಯಿ ಬಿಡೋದಿಲ್ಲ. ಹಾಗೆ ಮೌನವನ್ನೇ ಅವರು ಪಾಲಿಸುತ್ತಾ, ಮೌನವೇ ಮೂರ್ತಿವೆತ್ತ ರೂಪದಲ್ಲಿ ನಿರ್ಗಂಥ ಮುನಿಯು ಮುಂದಕ್ಕೆ ಆಹಾರಕ್ಕೋಸ್ಕರ ಹೋಗ್ತಾ ಇರುವಾಗ, ಆಹಾರವನ್ನು ಕಾಯ ವಾಚ ಮನಸ್ಸ ಶುದ್ಧ ಮನಸ್ಸಿನಿಂದ ಮತ್ತು ಮನೆಯಲ್ಲಿ ಶುಚಿರ್ಭೂತರಾಗಿ ಆಹಾರವನ್ನು ಸಿದ್ಧಪಡಿಸಿಕೊಂಡಿರ್ತಕ್ಕಂಥವರು ಅವರು ಆ ಮುನಿಯ ಹತ್ತಿರ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಹೇಳ್ತಾರೆ, ತಾವು ನಮ್ಮ ಮನೆಗೆ ಆಹಾರಕ್ಕೆ ದಯಮಾಡಿಸಬೇಕು, ನಾವು ಶುಚಿಯಿಂದ ಆಹಾರವನ್ನು ಸಿದ್ಧ ಮಾಡಿಸಿದ್ದೇವೆ ಅಂತೇಳಿ ವಿನಂತಿಸ್ಕೊಳ್ತೇವೆ. ಅವರು ವಿನಂತಿಸಿಕೊಂಡಾಗ ಅವರು ಮನಸ್ಸಿಗೆ ಹೋಗಬಹುದು ಅಂತ ಅಂದರೆ ಪರಿಷ್ಕಾರ ಮಾಡಿದರೆ ಒಪ್ಪಿಗೆ ಕೊಟ್ಟು ಅವರು ಮುಂದೆ ಹೋಗ್ತಾರೆ. ಮನೆಯ ಒಳಗೆ ಪ್ರವೇಶಿಸಿದ ಮೇಲೆ ಅದಕ್ಕೆ ಮೊದಲು ಬಾಗಿಲಲ್ಲಿ ನೀರು ಅವರ ಚಿಮುಕಿಸಿ ಪಾದವನ್ನು ತೊಳೆದು ಆಮೇಲೆ ಒಳಗೆ ಕರೆದುಕೊಂಡೋಗಿ ಮೇಲೆ ಬಟ್ಟೆ ಕಟ್ಟಿರ್ತಾರೆ. ಏನು ಅಕಸ್ಮಾತ್ ಎಷ್ಟೇ ಶುಚಿಯಾಗಿದ್ದರೂ ಯಾವುದು ಏನು ಆ ಸಂದರ್ಭದಲ್ಲಿ ಬೀಳಬಾರ್ದು ಅಂತ. ಮತ್ತು ಮುನಿ ಅದರ ಕೆಳಗೆ ನಿಂತ್ಕೊಳ್ತಾರೆ. ಕೆಳಗಡೆ ಒಂದು ಪಾತ್ರೆ ಇಟ್ಟಿರ್ತಾರೆ ಬಹುಗುಣ ರೂಪದಲ್ಲಿ, ಕೈಗೆ ತೊಳ್ಕೊಳ್ಳೋದಕ್ಕೆ ನೀರನ್ನು ಹಾಕ್ತಾರೆ. ತೊಳ್ಕೊಂಡು ಹೀಗೆ ಇಟ್ಕೊಂಡು ನಿಂತ್ಕೊಳ್ತಾರೆ. ಆಗ ಭಕ್ತರು ಒಂದೊಂದೇ ತುತ್ತು ಆಹಾರವನ್ನು ಇಡ್ತಾರೆ. ಇಟ್ಟಂಥ ಆಹಾರ ಈ ಅಂಗೈಯೇ ತಟ್ಟೆ ಅವರಿಗೆ, ಈ ಹೆಬ್ಬೆರಳೆ ಅವರಿಗೆ ಚಮಚ. ಪ್ರತಿಯೊಂದು ತುತ್ತನ್ನು ಬಿಡಿಸಿ ನೋಡ್ತಾರೆ. ಅದರಲ್ಲಿ ಏನು ಅಶುಚಿಯಾದದ್ದು ಇಲ್ಲ ಅಂತ ಖಾತ್ರಿ ಆದರೆ ಆಹಾರವನ್ನು ಸ್ವೀಕರಿಸ್ತಾರೆ. ಏನಾದರೂ ಒಂದು ಇರುವೆಯೋ ಮತ್ತೊಂದು ಇದ್ದರೆ ಬಿಟ್ಬಿಡ್ತಾರೆ, ಅಲ್ಲಿಗೆ ಆಗೋಯಿತು. ಅವತ್ತು ಆಹಾರ ಇಲ್ಲ. ಅವರು ಆಹಾರವನ್ನು ಸ್ವೀಕರಿಸಿದ್ದು ಹಿಂದಿನ ದಿವಸ ಅವರು ಸ್ವೀಕರಿಸಿ ಆಗಲೇ 24 ಗಂಟೆ ಆಗಿದೆ. ಈಗ ಈ ರೀತಿ ಆಯ್ತಲ್ಲ, ಇದಕ್ಕೆ ಅಂತರಾಯ ಅಂತ ಕರೀತಾರೆ. ಅಂತರಾಯ ಅಡ್ಡಿ ಬಂದುಬಿಡುತ್ತೆ. ಅವತ್ತು ಅವರಿಗೆ ಆಹಾರ ಇಲ್ಲ, ಅದನ್ನು ವಿಸರ್ಜಿಸಿ ಹೊರಟೋಗ್ತಾರೆ. ಮತ್ತು ತಪಸ್ಸಿಗೆ ತೊಡಗುತ್ತಾರೆ. ಇನ್ನು ಮಾರನೇ ದಿವಸ 24 ಗಂಟೆ ಆದಮೇಲೇ ಮತ್ತೆ ಆಹಾರಕ್ಕೆ ಬರ್ತಕ್ಕಂಥದ್ದು. ಆಹಾರಕ್ಕೆ ಬರುವಾಗ ಮನೆಗಳನ್ನು ನೋಡಿಕೊಂಡು ಅವರು ಬರುವಾಗ ಅದಕ್ಕೂ ಒಂದು ಕ್ರಮ ಉಂಟು. ಏನಂದರೆ, ಓಹೋ ಇದು ಮಹಡಿ ಮನೆ, ಇದು ಶ್ರೀಮಂತರ ಮನೆ, ಚೆನ್ನಾಗಿ ಆಹಾರ ಮಾಡಿರ್ತಾರೆ, ಹಾಗಾದರೆ ಇಲ್ಲಿಗೆ ಹೋಗೋಣ. ಇದು ಗುಡಿಸಲು, ಇದು ಬಡವ್ರ ಮನೆ, ಅವನಿಗೆ ಇರಲ್ಲ, ನನಗಿಂದೇನು ಕೊಟ್ಟೋನು, ನಾವು ಹೋಗೋದು ಬೇಡ ಅಂತ. ಹಾಗೆ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಪೆರ್ಮನೆ ಕಿರುಮನೆ ಎನ್ನದೇ ಉಣಲ್ತಕ್ಕ ಮನೆಗಳನ್ನು, ಈ ಆಹಾರ ಸ್ವೀಕಾರ ಮಾಡೋದಕ್ಕೆ ಇದು ಯೋಗ್ಯವಾದ್ದು ಹೌದೋ ಅಲ್ವೋ ಅಷ್ಟೇ ಮಾತ್ರ ಅವರು ನೋಡಿ ಪ್ರವೇಶಿಸು. ಹೀಗೆ ಇಷ್ಟು
ಕಠಿಣವಾದ ನಿಯಮವನ್ನು ಪಾಲಿಸಿದಂತಹ 19 ಮುನಿಗಳ ಕತೆ ಇದರಲ್ಲಿ ಉಂಟು. ಬರೀ ಆಹಾರದ ವಿಚಾರ ಮಾತ್ರ ಒಂದೇ ಅಲ್ಲ, ಅವರು ಆಹಾರಕ್ಕೆ ಅಷ್ಟನ್ನೇ ಹೇಳ್ತಕ್ಕಂಥದ್ದಲ್ಲ. ಅವರಿಗೆ ಯಾಕೆ ಈ ರೀತಿ ಅವರಿಗೆ ಪರಿಚಯಗಳು ಬಂದವು, ಯಾಕೆ ಅವರಿಗೆ ದೊಡ್ಡ ವಿಪತ್ತಿನ ಘೋರ ಉಪಸರ್ಗಗಳು ಪ್ರಾಪ್ತವಾದದ್ದು, ಅದರ ವಿವರಣೆಗಳು ಇದ್ರ ವಿಸ್ತಾರವಾಗತ್ತೆ. ಹೀಗೆ ಹೇಳತಕ್ಕಂತಹ ಈ ಒಡ್ಡಾರಾಧನೆಯ ಕಥೆಯನ್ನು ಕನ್ನಡದಲ್ಲಿ ರಚಿಸಿದಂಥವನು ಬ್ರಾಜಿಷ್ಣು ಎನ್ನತಕ್ಕಂಥವನು. ಇದುವರೆಗೂ ಏನು ಒಂದು ತಿಳುವಳಿಕೆ ಇತ್ತು, ನಮ್ಮ ಗುರುಗಳು ಅದನ್ನು ಗ್ರಂಥ ಸಂಪಾದನೆ ಮಾಡಿ ಮೊದಲ ಬಾರಿಗೆ ಪ್ರಕಟಿಸಿದಂತಹ ಸಂದರ್ಭದಲ್ಲಿ ಈ ಒಡ್ಡಾರಾಧನೆಯನ್ನು ರಚಿಸಿದಂತಹ ಶಿವಕೋಟಿ ಮುನಿ ಆತ ಬಹುಶಃ 920ನೇ ಇಸ್ವಿಯಲ್ಲಿ ಬದುಕಿದ್ದಿರಬಹುದು ಅಂತ ಒಂದು ಕಾಲವನ್ನು ಅದಕ್ಕೆ ಗುರುತಿಸಿದರು. ಮತ್ತು ಇದರಲ್ಲಿ 2 ಕಥೆಗಳಲ್ಲಿ ಕೋಗಳಿ ಅಂತ ಹೆಸರು ಬರುವುದರಿಂದ ಇವನು ಮೂಲ ಪ್ರಾಕೃತದಲ್ಲಿ ಬೇರೆ ಬೇರೆ ಕಥೆಗಳು ಉಂಟಲ್ಲ, ಸಂಸ್ಕೃತದಲ್ಲಿ ಇದಕ್ಕೆ ಮೂಲವಾದ ಬೇರೆ ಬೇರೆ ಕಥೆಗಳು ಉಂಟು. ಹರಿಶೇಣನು ಬರೆದಂಥ ಬೃಹತ್ ಕಥಾಕೋಶ ಇದೆ, ಇನ್ನು ಇತರರು ಬರೆದಂಥ ಪ್ರಭಾಚಂದ್ರನ ಕಥಾಕೋಶ ಇದೆ. ಆ ಸಂಸ್ಕೃತ ಕಥಾಕೋಶಗಳಲ್ಲಿಲ್ಲದೆ ಕನ್ನಡ ಕಥಾಕೋಶದಲ್ಲಿ ಮಾತ್ರ ಪ್ರಯೋಗವಾಗಿರ್ತಕ್ಕಂತಹ ಕೋಗಳಿ ಅಂತ ಊರು ಬರೋದರಿಂದ ಇವನು ಕರ್ನಾಟಕದ ಕೋಗಳಿ ಇವನಾಗಿರಬಹುದು ಅಂತ. ಇವನ ಕಾಲ 920 ಇರಬಹುದು, ಇವನು ಕೋಗಳಿಯವನಾಗಿರಬಹುದು ಅಂತ ಒಂದು ಈ ರೀತಿ ಕಾಲವನ್ನು ಮತ್ತು ಸ್ಥಳವನ್ನು ಅವರು ನಿರ್ಧರಿಸಿ ಹೇಳಿದ್ದು ಅಲ್ಲದೆ ಕರ್ತೃ ಮತ್ತು ಸ್ಥಳ ಮತ್ತು ಇದಕ್ಕೆ ಶೀರ್ಷಿಕೆ ಒಡ್ಡಾರಾಧನೆ ಅಂತ ಮತ್ತು ಇದರ ವಸ್ತು ಉಪಸರ್ಗ ಕೇವಲಗಳ ಕಥೆಯಾಗಿ ಇಷ್ಟನ್ನು ಅವರು ಹೇಳಿದರು. ಯೋಗದಿಂದ ಇದೇ ಬಹಳ ವರ್ಷ ಪ್ರಚಲಿತವಾಗಿತ್ತು. ಯೋಗದಿಂದ ನನಗೊಂದು ಹೊಸ ಹಸ್ತಪ್ರತಿ, ನನಗೊಂದು ಪ್ರಾಚೀನವಾದ ಓಲೆಗೆರೆಯ ಹಸ್ತಪ್ರತಿ ಮೂಡುಬಿದಿರೆಯ ಜೈನ ಗ್ರಂಥ ಭಂಡಾರದಲ್ಲಿ ಓಲೆಗೆರೆ ಗ್ರಂಥ ಭಂಡಾರದಲ್ಲಿ ದೊರಕಿತು. ಅದರಲ್ಲಿ ಇದನ್ನು ಬ್ರಾಜಿಷ್ಣು ಬರೆದಿರ್ತಕ್ಕಂಥದ್ದು ಅಂತ ಒಂದು ಕಥೆಯಲ್ಲಿ ಸ್ಪಷ್ಟವಾಗಿತ್ತು. ಆಗ ತಕ್ಷಣ ನನಗೆ ನೆನಪಾಯಿತು, ಈ ವಿಚಾರವನ್ನು 11ನೇ ಶತಮಾನದ ಮುನಿಯಾಗಿದ್ದಕ್ಕಂತಹ ರಾಮಚಂದ್ರ ಯತಿ ಮುನಿಯು ಅವನು ನನ್ನ ಈ ಒಂದು ಕಥೆಯನ್ನು ಕನ್ನಡ ಭಾಷೆಯಲ್ಲಿರ್ತಕ್ಕಂತಹ ಬ್ರಾಜಿಷ್ಣುವನ್ನು ರಚಿಸಿರ್ತಕ್ಕಂತಹ ಆರಾಧನಾ ಕರ್ನಾಟ ಟೀಕಾ ಗ್ರಂಥದಿಂದ ನಾನು ಸ್ವೀಕರಿಸಿದ್ದೀನಿ ಅಂತ ಆತ ಹೇಳಿದ್ದ. ಅದರಿಂದ ನಿಶ್ಚಯವಾಯಿತು, ಇದು ಈ ಕೃತಿಯ ಹೆಸರು ಆರಾಧನಾ ಕರ್ನಾಟ ಟೀಕಾ. ಇದನ್ನು ಕನ್ನಡದಲ್ಲಿ ರಚಿಸಿರ್ತಕ್ಕಂಥವನು ಬ್ರಾಜಿಷ್ಣು ಎನ್ನತಕ್ಕಂಥವನು. ಮತ್ತು ನಾನು ನನ್ನ ಸಂಶೋಧನೆಯನ್ನು ಮತ್ತೆ ಪತ್ತೆ ಮಾಡಿದೆ, ಅವನು ಕೋಗಳೆಯವನು ಅಲ್ಲ, ಕೆಲವರು ಹೇಳತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯವನು ಅಲ್ಲ. ಅವನು ಗುಲ್ಬರ್ಗ ಮತ್ತು ಬೀದರ್ ಈ 2 ಜಿಲ್ಲೆಗಳ ನಡುವೆ ಇರತಕ್ಕಂತಹ ಹಳ್ಳಿಕೇಡ ಊರಿಗೆ ಸೇರಿದಂಥವನು. ಆ ಊರಿಗೆ ಪ್ರಾಚೀನ ಕಾಲದಲ್ಲಿ ಪಳ್ಳಿಕೇಡ ಅಂತ ಹೆಸರಿತ್ತು. ಈ 2 ಕಥೆಗಳಲ್ಲಿ ಸ್ಪಷ್ಟವಾಗಿ ಪಳ್ಳಿಕೇಡ ಅಂತ ಅವನು ಪ್ರಸ್ತಾಪಿಸಿದ್ದಾನೆ. ಈಗಲೂ ಕೂಡ ಅಲ್ಲಿ 2 ಹಳ್ಳಿಕೇಡಗಳುಂಟು, ಒಂದು ದೊಡ್ಡ ಹಳ್ಳಿಕೇಡ, ಇನ್ನೊಂದು ಚಿಕ್ಕ ಹಳ್ಳಿಕೇಡ ಅಂತ. ಇದು ಕೂಡ ಆ ಪಳ್ಳಿಕೇಡ ಎನ್ನತಕ್ಕಂಥದ್ದೇ ಈ ಕನ್ನಡದ ಕೃತಿಯನ್ನು ರಚಿಸಿದ ಬ್ರಾಜಿಷ್ಣು ಬಂದಂತಹ ಒಂದು ಪ್ರದೇಶ ಅಂತ ನಿಶ್ಚಯ ಮಾಡ್ಬೋದು. ಇನ್ನೊಂದು ಸಂಗತಿ, ಅವನು ಯಾವ ಅವಧಿಗೆ ಸೇರಿದವನು ಅಂತ ಇದರಲ್ಲಿ ರಾಷ್ಟ್ರಕೂಟರ ಕಾಲದ ಪ್ರಸ್ತಾಪ ಇದೆ ಮತ್ತು ಮಳಕೇಡ ಅಂತ ಅದಕ್ಕೆ ಹೆಸರಿತ್ತು. ಮಳಕೇಡದ ವಿಚಾರ ಮತ್ತು ಭಾಷೆ, ಅತ್ಯಂತ ಪ್ರಾಚೀನವಾದ ಕನ್ನಡ ಭಾಷೆ, ಅದನ್ನು 2ನೇ ಉಪನ್ಯಾಸದಲ್ಲಿ ನಾನು ಹೇಳುವರಿದ್ದೇನೆ. ಇವೆಲ್ಲವನ್ನು ನೋಡಿಕೊಂಡಂತಹ ಸಂದರ್ಭದಲ್ಲಿ ಈತ 800ನೇ ಇಸ್ವಿಯಲ್ಲಿ, ಕ್ರಿಸ್ತಶಕ 800ನೇ ಇಸ್ವಿಯಲ್ಲಿ ಈ ಕೃತಿಯನ್ನು ರಚಿಸಿದ್ದು. ಅದು ರಾಷ್ಟ್ರಕೂಟರು ಚಕ್ರವರ್ತಿಗಳಾಗಿ ಕರ್ನಾಟಕವನ್ನು 200 ವರ್ಷ ಆಳಿದಂತಹ ಒಂದು ದೊಡ್ಡ ಸಾಮ್ರಾಜ್ಯ ಅದು. ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಇವರು ಕರ್ನಾಟಕದ ಸಿಂಹಾಸನ ಚಕ್ರವರ್ತಿಗಳಿಗೆ 200 ವರ್ಷ ಆಳಿದಂಥವರು ರಾಷ್ಟ್ರಕೂಟರು. ಅವರ ಅವಧಿಯಲ್ಲಿ ಇನ್ನೂ ಅಮೋಘ ವರ್ಷ ಪಟ್ಟಕ್ಕೆ ಬರಬೇಕಾದಂಥ ಕಾಲಘಟ್ಟದಲ್ಲಿ ರಚಿಸಿದವಾದಂಥ ಕೃತಿ ಇದು ಅಂತ ನಾನು ನನ್ನ ಸಂಶೋಧನೆಯಿಂದ ತಿಳಿಸಿದ್ದೇನೆ. ಇಷ್ಟು ಮಹತ್ವದ ಒಂದು ಕಥಾ ಸಂಕಲನ 19 ಕಥೆಗಳು. ಅದರ ಭಾಷೆ, ಅದರ ವಸ್ತು, ಅದರ ಶೀರ್ಷಿಕೆ, ಅದರ ಕಾಲ, ಅದನ್ನು ರಚಿಸಿದ ಇವೆಲ್ಲಗಳ ಅಧ್ಯಯನ ಇದೆಯಲ್ಲ, ಇದು ಕನ್ನಡ ಸಾಹಿತ್ಯಕ್ಕೆ ಯಾಕೆ ಪ್ರಮುಖವಾಯಿತು ಅಂತಂದರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಸಿಗ್ತಕ್ಕಂಥ
ಕನ್ನಡ ಸಾಹಿತ್ಯದಲ್ಲಿ ಸಿಗ್ತಕ್ಕಂತಹ ಮೊಟ್ಟ ಮೊದಲನೆಯ ಕೃತಿ ಇದು. ನಮ್ಮ ಮೊದಲನೆಯ ಕೃತಿಯೇ ಒಂದು ರೀತಿಯ ಸಾಹಿತ್ಯ ಕೃತಿ, ಕಾವ್ಯದ ಒಂದು ಸತ್ವವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಮಹತ್ವದ ಕೃತಿ. ಕನ್ನಡದಲ್ಲಿ ಕಥೆಗಳಿಗೆ ಹೆಬ್ಬಾಗಿಲನ್ನು ತೆರೆದಂಥ ಮೊದಲ ಕೃತಿ. ಕಥೆಗಳು ಆಮೇಲೆ ನಮಗೆ ಬಂದವು, ಆದರೆ ಮೊಟ್ಟ ಮೊದಲ ಕಥೆಗಳನ್ನು ಕನ್ನಡಕ್ಕೆ ಕೊಟ್ಟಂಥವನು ಈ ರಾಜಿಷ್ಣು ಎನ್ನತಕ್ಕಂಥವನು ಈ ಪುಸ್ತಕದ ರೂಪದಲ್ಲಿ. ಮತ್ತು ಈ ಕಥೆಗಳ ಭಾಷೆಯೂ ಕೂಡ ಹೇಗೆ ಇದೆ ಅಂತಂದರೆ, ಈ ರೀತಿಯ ಭಾಷೆಯ ಇನ್ನೊಂದು ಕೃತಿ ಕನ್ನಡದಲ್ಲಿ ಬರಲಿಲ್ಲ. ಮತ್ತು ಕನ್ನಡದಲ್ಲಿ ಗದ್ಯ ಕೃತಿಗಳೇ ಬಹಳ ಕಡಿಮೆ. ಕನ್ನಡದಲ್ಲಿ ಯೋಗದಿಂದ ಮೊಟ್ಟ ಮೊದಲ ಈ ಕೃತಿ ಗದ್ಯ ಕೃತಿಯೂ ಆಗಿದ್ದು. ಯಾಕೆಂದರೆ ಕವಿರಾಜ ಮಾರ್ಗದಲ್ಲಿ ಅದನ್ನು ರಚಿಸಿದಂತಹ ಶ್ರೀವಿಜಯನು ಗದ್ಯ ಕವಿಗಳ ಒಂದು ಪಟ್ಟಿಯನ್ನು ಕೊಡ್ತಾನೆ, ಪದ್ಯಗಳನ್ನು ಕಾವ್ಯಗಳನ್ನು ರಚಿಸಿದಂಥ ಒಂದು ಪಟ್ಟಿಯನ್ನು ಕೊಡ್ತಾನೆ. ಆದರೆ ನಮಗೆ ದೊರೆತಂತಹ ಈ ಮೊಟ್ಟ ಮೊದಲನೇ ಗದ್ಯ ಕೃತಿ ಬಹುಶಃ ಕವಿರಾಜ ಮಾರ್ಗಕಾರನು ಹೇಳಿದಂತಹ ಗದ್ಯ ಕೃತಿಯ ಪಟ್ಟಿಗೆ ಅದಕ್ಕೆ ಸೇರಿದಂತಹ ಒಂದು ಒಳ್ಳೆಯ ಉದಾಹರಣೆ ಅಂತ ತಿಳ್ಕೊಳ್ಬೋದು. ಮತ್ತು ಕಾವ್ಯದ ದೃಷ್ಟಿಯಿಂದ ಅಧ್ಯಯನ ಮಾಡೋಕ್ಕೆ ತೊಡಗಿದರೆ ಇದರಲ್ಲಿ ಅನೇಕ ಕಾವ್ಯಾಂಶಗಳಿವೆ. ಕನ್ನಡ ಭಾಷೆಯ ಆ ಬಿಗಿ, ಆ ಬಂಧ, ಆ ಸೊಗಡು, ಆ ಸೌಷ್ಠವ ಓದ್ತಾ ಇದ್ದರೆ ಕಥೆಗಳಿಂದ ಈ ಕಥೆಯ ತಂತ್ರ ಇದೆ ಇದರಲ್ಲಿ. ಒಂದು ಕಥೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಉಪಕಥೆಗಳುಂಟು, ಅದಕ್ಕೆ ಉಪಕಥೆಗಳು, ಕಥೆಯೊಳಗೆ ಕತೆ, ಅದರೊಳಗೆ ಕಥೆಯನ್ನು ಒಳಗೊಂಡು ಒಂದು ಕಥಾ ಪ್ರಪಂಚವನ್ನು ನಿರ್ಮಿಸ್ತಾನೆ, ಕಥಾ ಲೋಕವನ್ನು ನಿರ್ಮಿಸ್ತಾನೆ. ಹೀಗಾಗಿ ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯತಕ್ಕಂತಹ ಮಹತ್ವದ ಕೃತಿ ಒಡ್ಡಾರಾಧನೆ. ಅದರ ಉಳಿದ ವಿವರಗಳನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ.